ತಿರುಪತಿ ಗೋವಿಂದ ಗೋವಿಂದ. ಕರ್ನಾಟಕದ ಇತಿಹಾಸದಲ್ಲಿ ನಿಮ್ಮ ಕಣ್ಣಿದ್ರೆ ಒಂದ್ಸಲ ಲೈಫಲ್ಲಿ ನೋಡ್ಲೇಬೇಕಾದಂತ ಜಾಗ ಅಂತೆ ಕನಕಗಿರಿ. ಕನಕಗಿರಿಯ ಇತಿಹಾಸವನ್ನ ದಾಖಲಿಸೋಣ. ಸರ್, ಇಲ್ಲಿರುವಂತ ಕಂಬಗಳನ್ನ ನಾವು ನೋಡಿದ್ರೆ ಹಂಪಿಯಲ್ಲಿರುವಂತ ಕಂಬದ ರೀತಿಯಲ್ಲಿ ನಮ್ಗೆ ಏನಂತಂದ್ರೆ ಕೆತ್ತನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರುತ್ತೆ ಸರ್. ಇದೆಲ್ಲ ಏನು ಅಂತಂದ್ರೆ ಈ ಕಲ್ಲು ಬಂಡಿಯನ್ನ ಏನು ಹಾಕ್ಸಿದಾರಲ್ಲ ಚಿನ್ನಾದೇವಿ, ಆ ಚಿನ್ನಾದೇವಿ ಕಲ್ಲು ಬಂಡಿಯನ್ನು ಹಾಕಿಸಿದ್ಲು ಅನ್ನುವಂಥದ್ದು ಈ ಶಾಸನ, ಅಲ್ಲೊಂದು ಶಾಸನ ಇದೆ ಸರ್, ಮಾಹಿತಿ ನಮಗೆ ತಿಳಿಯುತ್ತೆ. ಮೇಡಮ್ ಇಲ್ಲಿ ಬಿಡ್ತಾರೆ ಭಕ್ತರು? ಸರ್, ಇಲ್ಲಿ ಇದ್ದಾರೆ. ಅಲ್ಲಿ ಲಕ್ಷ್ಮೀ ದೇವಿ ದೇವಾಲಯದ ಮುಂಭಾಗದಲ್ಲಿ ಇದ್ದಾರೆ. ರಾಯರು ಅನ್ನುವಂಥ ರಾಯರು ನೋಡಿ, ರಾಯರು ಹೌದು. ಜನರಿಗೆ ಮತ್ತು ಇಲ್ಲಿರುವಂತ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ ಅನಿಸ್ಬಿಡುತ್ತೆ ಸರ್. ಕನಕಗಿರಿಯ ಪಾಳೆಗಾರರು ಆಡಳಿತ ಮಾಡಿದ್ರು ಅನ್ನುವಂಥದ್ದು 3 ಜನದ ಒಂದು ಹೆಸರು ನಮ್ಗೆ ಉಲ್ಲೇಖ ಇರುವಂತ ಶಾಸನಗಳು ಸಿಗ್ತಾವೆ ಸರ್. ಇಲ್ಲಿರುವಂತ ಅವಶೇಷಗಳ ಆಧಾರದ ಮೇಲೆ ಕಲ್ಯಾಣ ಚಾಲಕರಿಗೆ ಸಂಬಂಧಪಟ್ಟಂತದ್ದು ನಮ್ಗೆ ಈ ದೇವಾಲಯ ಆರಂಭ ಆಯಿತು ಅನ್ನುವಂಥದ್ದು ನಮ್ಗೆ ಕಂಡು ಬರುತ್ತೆ ಸರ್. ಈಗೂ ಅದು ಭಗ್ನಗೊಂಡಿದೆ ಸರ್ ಸಾಲಿಗ್ರಾಮದಲ್ಲಿ. ಅದೇ ಪೂಜೆ ಮಾಡ್ತಾರೆ. ಅದೇ ಪೂಜೆ ಮಾಡ್ತಾರೆ ಸರ್. ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ. ಕಾಲಿದ್ರೆ ಹಂಪಿ ನೋಡು, ಕಣ್ಣಿದ್ರೆ ಕನಕಗಿರಿ ನೋಡು ಅಂತ ಅನ್ನೋದು ಬಹಳ ಪ್ರಸಿದ್ಧವಾದ ಮಾತು ಸ್ನೇಹಿತರೆ. ಎಸ್, ನಾವು ಬನ್ನಿ ಹೋಗೋಣ ಕನಕಗಿರಿಗೆ ಸ್ನೇಹಿತರೆ. ಕನಕಗಿರಿ ಅಂದ ತಕ್ಷಣ ನಮ್ಗೆ ಅದ್ಭುತವಾದ ದೇವಸ್ಥಾನ ನೆನಪಾಗುತ್ತೆ. ಕಣ್ಣಿದ್ರೆ ಒಬ್ಬ ಮನುಷ್ಯ ಹುಟ್ಟಿ ನಿಮ್ಗೆ ಕಣ್ಣಿದ್ರೆ ಒಂದ್ಸಲ ಲೈಫಲ್ಲಿ ನೋಡ್ಲೇಬೇಕಾದಂತ ಜಾಗ ಅಂತೆ ಕನಕಗಿರಿ. ಟೆಂಪಲ್, ದೇವಸ್ಥಾನ ಅಷ್ಟು ಮಾತ್ರ ಅಲ್ಲ, ಕನಕಗಿರಿ ದೊಡ್ಡ ಇತಿಹಾಸ ಇರುವಂತಹ ಒಂದು ಕ್ಷೇತ್ರ. ಅಲ್ಲಿ ಅನೇಕ ಆಳರಸರು ಆಳಿದಂತಹ ಕುರುಹುಗಳಿದ್ದಾವೆ. ಇವತ್ತು ನಮ್ಮ ಜೊತೆಗೆ ಗೀತಾ ಪಾಟೀಲ್ ಮೇಡಮ್ ಇರ್ತಾರೆ. ಅವರು ಅಲ್ಲಿಯ ಪ್ರೊಫೆಸರು, ಅವರು ಸಂಶೋಧಕರು. ಅಲ್ಲಿಗೆ ಹೋಗೋಣ ಸ್ನೇಹಿತರೆ, ನಾವು ಕನಕಗಿರಿಯ ಇತಿಹಾಸವನ್ನು ದಾಖಲಿಸೋಣ. ಸ್ವಾಗತ ನಿಮ್ಗೆ ವಿಶೇಷವಾದ ವಿಡಿಯೋಗೆ ಕಲಾ ಮಾಧ್ಯಮಕ್ಕೆ. ನಾವೀಗಿರುವಂಥದ್ದು ಹೊಸಪೇಟೆ, ವಿಜಯನಗರ ಜಿಲ್ಲೆ ಹೊಸಪೇಟೆ. ಇಲ್ಲಿದ್ದೀವಿ ಸ್ನೇಹಿತರೆ. ಇಲ್ಲಿಂದ ಮುಂದೆ ಹೋಗೋಣ. ನಾವು ಇಲ್ಲಿ ಸುಮಾರು ಒಂದು 1 hour ಜರ್ನಿ, ಅರೌಂಡ್ 50 kilometers ಹೋಗೋಣ. ಸ್ವಾಗತ ನಿಮ್ಮ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ, ಇತಿಹಾಸದ ಪುಟಗಳಿಗೆ ಬನ್ನಿ. ಈಗ ನಾವು ಕನಕಗಿರಿಗೆ ಹೋಗ್ತಾ ಇದೀವಲ್ಲ, ಕನಕಗಿರಿಗೆ ಹೋಗ್ಬೇಕಾದ್ರೆ ನಮಗೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ದಾರೆ. ಅವ್ರು ಬೇರೆ ಯಾರಲ್ಲ, ನಮ್ಮ ಗೆಳೆಯರಾದ ಕೃಷಿ ಸಂಚಾರಿ ಹಾಗೂ ನಿಮ್ಮ ಅಭಿರುಚಿ ಯೂಟ್ಯೂಬ್ ಚಾನಲ್ ಖ್ಯಾತಿಯ ನಮ್ಮ ವಿನೋದ್ ಅವರು. ಸೊ ಹಾಗಾಗಿ ವಿನೋದ್ ಅವರು ಕೊಪ್ಪಳ ಜಿಲ್ಲೆಯವರವರು. ಫುಲ್ DJ ಹಾಕೊಂಡು ಹೋಗ್ತಾರೆ ಟ್ರ್ಯಾಕ್ಟ್ರಲ್ಲಿ. ಸೊ ಇವರೇ ನಮಗೆ ಗೀತಾ ಪಾಟೀಲ್ ಮೇಡಮ್ನ ಪರಿಚಯ ಮಾಡಿಸಿರೋದು. ಸೊ ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ದಾರಿಲಿ ಬಂದು ಸಿಕ್ಕರು, ಹಂಗೆ ಹತ್ಕೊಂಡ್ರು. ಹೇಗಿದ್ದೀರಾ ವಿನೋದ್? ನಾನು ಚೆನ್ನಾಗಿದ್ದೀನಿ ಅಣ್ಣ. ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಸ್ವಾಗತ. ಆಕ್ಚುಲಿ ಥ್ಯಾಂಕ್ ಯು. ಇತ್ತೀಚೆಗೆ ಅಷ್ಟೇ ನಾವು ಕೊಪ್ಪಳದ ಕೋಟೆದೆಲ್ಲ ವಿಡಿಯೋ ಮಾಡಿದ್ವಿ, ತುಂಬಾ ಜನ ಇಷ್ಟಪಟ್ರು. ಚೆನ್ನಾಗಿ ಬಂತದೆ ಆಕ್ಚುಲಿ ಆ ಸೀರೀಸ್. ಸೊ ಹಂಗಾಗಿ ಹಂಪಿ ಅಷ್ಟೇ ಪ್ರಮುಖವಾದಂತ ನಮ್ಮ ಕನಗಿರಿದು ಒಂದ್ ಸ್ವಲ್ಪ ಇತಿಹಾಸ ಮಾಡೋಣ. ಕಾಲಿದ್ದವ್ರು ಹಂಪಿ ನೋಡಿ, ಕಣ್ಣಿದ್ದವ್ರು ಕನಕಗಿರಿ ನೋಡಿ ಅಂತಂದು ನಾನುಡಿ ಐತಲ್ಲ. ಸೊ ನಮ್ಮ ಕನಕಗಿರಿ ಭಾಗದ್ದು ವಿಡಿಯೋಸ್ ಇನ್ನು ಕಲಾ ಮಾಧ್ಯಮದಲ್ಲಿ ಬಂದಿರಲಿಲ್ಲ. ಸೊ ಗೀತಾ ಪಾಟೀಲ್ ಅಂತ ಮೇಡಮ್ ಒಬ್ರು ಡಾಕ್ಟರ್, ಅವರು ಹಿಸ್ಟ್ರಿಲಿ ಡಾಕ್ಟರೇಟ್ ಮಾಡಿದ್ದಾರೆ. ಓಕೆ. ಸೊ ಹಂಗಾಗಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸ್ವಲ್ಪ ನಮಗೂ ಕನಕಗಿರಿ ಇತಿಹಾಸದ ಇನ್ನೂ ಡೀಪ್ ಆಗಿ ತಿಳಿಯುತ್ತೆ ನಮ್ಮ ಕೊಪ್ಪಳ ಜನರಿಗೂ, ಆಮೇಲೆ ಕರ್ನಾಟಕ ಜನರಿಗೂ ಅಂತಂದು ನಮ್ಮ ಕನಕಗಿರಿ ಹಿಸ್ಟ್ರಿ ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಹಾಗಾಗಿ ನಮ್ಮ ವಿನೋದ್ಗೆ ಥ್ಯಾಂಕ್ಸು. ಅವನ ಜೊತೆಲಿ ಇರ್ತಾನೆ ಇವತ್ತು. ಅವನು ಒಂದಷ್ಟು ಡ್ರೋನ್, ಅವನಿಗೆ ಡ್ರೋನ್ ವಿನೋದ್ ಅವನು ಯಾಕಂದರೆ ಡ್ರೋನ್ ಬಿಡ್ತಾ ಇರ್ತಾನೆ. ಅಂದರೆ ಆ ಥರ ಡ್ರೋನ್ ಅಲ್ಲ, ರಿಯಲ್ ಡ್ರೋನ್ ತಂದಿದ್ದಾರೆ. ಒಂಥರ ಒಂದು ಡ್ರೋನ್ ಹಾರಿಸಿ ಈಗ ಕನಕಗಿರಿ ಎಲ್ಲ ಕ್ಯಾಚ್ ಹಾಕ್ಕೊಂತಾರೆ ಅವನು ಇವತ್ತು. ಸೊ ಥ್ಯಾಂಕ್ ಯು. ಬನ್ನಿ ಹೋಗೋಣ ಕನಕಗಿರಿಗೆ. ಏನಂತೀರಾ? ಕನಕಗಿರಿಯ ಪುರವಾಸ ಶ್ರೀ ವೆಂಕಟೇಶ, ಸರ್ವರನು ಸಲಹೋನಿ ಸರ್ವೇಶ. ಈಗ ನಮಗೆ ಕನಕಾಚಲೇಶ್ವರ ದೇವಸ್ಥಾನದ ಆರ್ಚ್, ಅದರ ಪ್ರವೇಶ ದ್ವಾರ ಗೋಪುರ ಬಂತು. ನಾವು ಒಳಗಡೆ ಹೋಗೋಣ. ಇನ್ನೇನು ದೇವಸ್ಥಾನ ಬಂದೇ ಬಿಡ್ತು. ಒಳಗಡೆ ಗೀತಾ ಪಾಟೀಲ್ ಬಂದ್ಬಿಡ್ತಾರೆ. ವಿನೋದ್, ಯಾವ್ದಿದ್ದು ಜಾಗ? ಹಳ್ಳ ಅಣ್ಣ, ಇದು ಮೊದ್ಲು ಹಳ್ಳ. ಇದಕ್ಕೆ ಹೆಸರು ದುರ್ಗಮ್ಮನ ಹಳ್ಳನೋ ಏನೋ ಅಂತಿದ್ರು, ನಾನು ಕೇಳ್ಪಟ್ಟಿದ್ದೀನಿ ಅಷ್ಟೇ. ಬಟ್ ಇದು ಮೊದ್ಲು ಎಲ್ಲ ತುಂಬಿ ಹರಿತಿತ್ತಂತ ಹಳ್ಳ. ಬಟ್ ಇವತ್ತು ಮನುಷ್ಯನ ದುರಾಸೆಗೆ ಒಳಪಟ್ಟು ಇವತ್ತು ಚರಂಡಿಯಾಗಿ ಮಾರ್ಪಟ್ಬಿಟ್ಟಿದೆ. ಆಕ್ಚುಲಿ ಮೊದ್ಲು ಈ ಹಳ್ಳದ ನೀರು ತಗೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ, ಜಾತ್ರೆ ಸಮಯದಲ್ಲಿ ಅವಾಗೆಲ್ಲ. ಸೊ ಇವತ್ತು ಹಳ್ಳ ಇದ್ದದ್ದು ಚರಂಡಿಯಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಶುದ್ಧವಾದ ನೀರು ಬೆಂಗಳೂರಿನ ಹಿಂಗೆ ವೃಷಭಾವತಿನ ಎಕ್ಕುಡ್ಸಿದಾರಲ್ಲ ನೋಡಿ, ಅದೇ ತರ ಆಗಿದೆ ಇದು ಕೂಡ. ಸೊ ನೋಡಿ ಹಿಂಗೆ ಮನುಷ್ಯನ ಕ್ರೌರ್ಯ. ಅಂದ್ರೆ ಮನುಷ್ಯ ಒಂದು ಪ್ರಕೃತಿಗೆ ಮಾಡ್ಬೇಕಾದ್ರೆ ದೊಡ್ಡ ಸಹಾಯ ಏನು ಗೊತ್ತಾ? ಅದ್ರ ಸವಾಸಕ್ಕೆ ಹೋಗದೆ ಇರೋದು. ಸೊ ಅದನ್ನ ಮಾಡಿ ಹಾಳು ಮಾಡಿಟ್ಟಿದ್ದಾರೆ. ಇದು ಯಾವ ನದಿ ಉಪನದಿ ಆಗಿತ್ತು ಏನೋ ತುಂಬಿದ್ರದ್ದು ಗೊತ್ತಿಲ್ಲ. ಬಟ್ ಎನಿವೆ, ಕನಕಾಚಲೇಶ್ವರ ಭೂಮಿನ ಹಾಳು ಮಾಡೋ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಂಡು ನಾವು ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ನಾವು ಕನಕಗಿರಿಯ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆ ಬುದ್ಧಿ ಬರಲಿ ಅಂತ ಕೇಳ್ಕೊಂಡು ನಮ್ಮ ಜೊತೆಗೆ ಡಾಕ್ಟರ್ ಗೀತಾ ಪಾಟೀಲ್ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಗೀತಾ ಪಾಟೀಲ್ ಮೇಡಮ್ ಅವ್ರ ಬಗ್ಗೆ ನಾನು ಅವ್ರ ಪುಸ್ತಕ ನೋಡಿದೆ. ಪುಸ್ತಕದಲ್ಲಿ ಅವರ ಕ್ವಾಲಿಫಿಕೇಷನ್ ನೋಡಿ ನಂಗೆ ಶಾಕ್ ಆಯಿತು. ಯಾಕಂದರೆ ಅವ್ರ ಕ್ವಾಲಿಫಿಕೇಷನ್ನ ಪ್ರಿಂಟ್ ಹಾಕೋಕ್ಕೆ ಒಂದು ವಿಸಿಟಿಂಗ್ ಕಾರ್ಡ್ ಬೇಕು, ಅಷ್ಟು ಚೆನ್ನಾಗಿ ಅವ್ರು ರಿಸರ್ಚು ಮಾಡಿದ್ದಾರೆ. ಈ ನಮ್ಮ ಭಾಗದ, ಈ ನಮ್ಮ ಗಂಗಾವತಿ ಕೊಪ್ಪಳ ಭಾಗದ ಇತಿಹಾಸ, ಈ ದೇವಸ್ಥಾನಗಳು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಅವರು.
ಮೇಡಮ್ ಸ್ವಾಗತ ಕಲಾಮತ. ನನ್ನ ಹೆಸರು ಡಾಕ್ಟರ್ ಗೀತಾ ಪಾಟೀಲ್ ಅಂತ. ಸ್ವತಃ ನಾನು ಕನಕಗಿರಿ ಗ್ರಾಮದವಳೇ ಆಗಿದ್ದೀನಿ. ಈ ಪ್ರೆಸೆಂಟ್ ನಾನು ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಿಕೆಯಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ. ನಾನು ಒಟ್ಟು 6 ಕೃತಿಗಳನ್ನು ಬರೆದಿದ್ದೀನಿ ಸರ್. ಕೊಪ್ಪಳ ಜಿಲ್ಲೆಯ ವಿಜಯನಗರ ಕಾಲದ ಸ್ಮಾರಕಗಳು, ಕೊಪ್ಪಳ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು, ಕೊಪ್ಪಳ ಜಿಲ್ಲೆಯ ಕಲೆ ವಾಸ್ತುಶಿಲ್ಪ, ಕೊಪ್ಪಳ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು, ಇಷ್ಟು ಕೃತಿಗಳನ್ನು ಬರೆದಿದ್ದೀನಿ. 50 ಆರ್ಟಿಕಲ್ಗಳನ್ನು ಬರೆದಿದ್ದೀನಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಕನಕಗಿರಿಗೆ ಸಂಬಂಧಪಟ್ಟ ಹಾಗೆ ಕನಕಗಿರಿಯ ಗಾರೆ ಶಿಲ್ಪಗಳು ಅನ್ನುವಂಥದ್ದು ಮತ್ತು ಕನಕಗಿರಿಯ ಸ್ಮಾರಕ ಶಿಲ್ಪಗಳು ಅನ್ನುವಂಥದ್ದು ನಾನು ಆರ್ಟಿಕಲ್ಗಳನ್ನು ಮಾಡಿದ್ದೀನಿ. ಹೀಗೆ ಕೊಪ್ಪಳ ಜಿಲ್ಲೆಯ ಈ ಕನಕಗಿರಿ ಗ್ರಾಮದ ಕುರಿತು ಅನೇಕ ಆರ್ಟಿಕಲ್ಗಳನ್ನು ನಾನು ಬರೆದಿದ್ದೀನಿ ಸರ್. ವೆರಿ ನೈಸ್. PhD ಮಾಡಿದ್ದಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಂಪಿಯಲ್ಲಿ PhD ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮ ಗೈಡ್ ಸಿ ಮಾದೇವ್ ಅಂತ ಸರ್. ಮಾದೇವರು. ನನ್ನ PhD ಟಾಪಿಕ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ವಿಜಯನಗರ ಕಾಲದ ಸ್ಮಾರಕಗಳು ಸರ್. ವಾವ್, ವಿಜಯನಗರ ಕಾಲದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಸ್ಮಾರಕಗಳು. ವೆರಿ ನೈಸ್. ಈ ಕನಕಗಿರಿ, ಕನಕ ಅಂದರೆ ಚಿನ್ನ, ಕನಕಗಿರಿ. ಸೊ ಏನಿದೆ ಕನಕಗಿರಿ? ಇಲ್ಲಿ ಏನು ಹೇಳ್ತಾರೆ ಅಂದರೆ ಸರ್, ಕನಕಗಿರಿಯನ್ನು ಆರಂಭ ಹಂತದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಸುವರ್ಣಗಿರಿ ಅಂತ ಕರಿತಿದ್ರು ಸರ್, ಅಥವಾ ಬಂಗಾರಗಿರಿ ಅಂತ ಕರಿತಿದ್ರು. ಅದು ಐತಿಹ್ಯ ಏನು ಹೇಳುತ್ತೆ ಅಂತಂದರೆ, ಕನಕ ಮುನಿ ಬಂದು ಇಲ್ಲಿ ತಪಾಸನ್ನು ಗೈದಂಥ ಸಂದರ್ಭದಲ್ಲಿ ಕನಕದ ಮಳಿ ಅಥವಾ ಬಂಗಾರದ ಮಳಿ ಬಂತು. ಆ ಕಾರಣಕ್ಕಾಗಿ ಇದನ್ನು ಬಂಗಾರಗಿರಿ ಅಂತ ಕರಿತಿದ್ರು ಅನ್ನುವಂಥದ್ದು ಒಂದು ಐತಿಹ್ಯ ಹೇಳುತ್ತೆ ಸರ್ ನಮಗೆ. ಅದಾದಮೇಲೆ ನಮಗೆ ವಿಜಯನಗರ ಶಾಸನಗಳಲ್ಲೆಲ್ಲ ನಮಗೆ ಸುವರ್ಣಗಿರಿ ಅನ್ನುವಂಥ ಉಲ್ಲೇಖ ಇರುವಂಥದ್ದು ನಮಗೆ ಶಾಸನೋಕ್ತ ಹೆಸರನ್ನು ಸಿಗುತ್ತೆ ಸರ್. ಮತ್ತು ಕನಕಗಿರಿ ಅಂತಲೂ ಕರೀತಾರೆ ಸರ್. 2 ರೀತಿಯಲ್ಲಿ. ಒಂದು, ಈ ಕನಕ ಮುನಿ ಏನು ಬರ್ತಾನಲ್ಲ ಸರ್, ಅವ್ನ ನೆನಪಿಗಾಗಿ ಕನಕಗಿರಿ ಅನ್ನುವಂಥ ಹೆಸರನ್ನು ಇಟ್ಟರು ಅನ್ನುವಂಥದ್ದು ಒಂದು ಹಿನ್ನೆಲೆಯಲ್ಲಿ ಹೇಳ್ತೀವಿ ಸರ್, ಐತಿಹ್ಯ ಹಿನ್ನೆಲೆಯಲ್ಲಿ. ಇನ್ನೊಂದ್ರ ಪ್ರಕಾರ ನಮಗೇನಂತಂದರೆ, ಶಾಸನ ಉಲ್ಲೇಖಿತ ಎಲ್ಲ ನಮಗೆ ಕನಕಗಿರಿ ಅಥವಾ ಸುವರ್ಣಗಿರಿ ಅನ್ನುವಂಥದ್ದು ವಿಜಯನಗರ ಕಾಲದಲ್ಲಿರುವಂಥ ಶಾಸನದಲ್ಲಿ ನಮಗೆ ಮಾಹಿತಿ ದೊರೆಯುತ್ತೆ ಸರ್. ಓಕೆ. ಮತ್ತು ಸ್ಥಳೀಯರು ಏನು ಹೇಳ್ತಾರೆ ಅಂದರೆ, ಇನ್ನೂ ಈಗ ಸೀನಿಯರ್ ಇದ್ದವ್ರಿಗೆ ನಾವು ಕೇಳಿದರೆ ಬಂಗಾರದ ಬೆಟ್ಟಗುಡ್ಡಗಳೆಲ್ಲ ಇದ್ದು ಆ ಹಿನ್ನೆಲೆಯಲ್ಲಿ ಇಲ್ಲಿ ಏನಂತಂದರೆ ಕನಕಗಿರಿ ಅಥವಾ ಬಂಗಾರಗಿರಿ ಅಂತ ಹೆಸರು ಬಂದಿತ್ತು ಅನ್ನುವಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸರ್. ಈ ಕನಕಗಿರಿ ವಿಜಯನಗರ ಸಾಮ್ರಾಜ್ಯದವರ ಸಂಸ್ಥಾನದಲ್ಲಿತ್ತ ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಮಗೆ ಪ್ರೌಢದೇವರಾಯ ಬರ್ತಾನಲ್ಲ ಸರ್, ಪ್ರೌಢದೇವರಾಯನ ಕಾಲಾವಧಿಯಲ್ಲಿ ಇಲ್ಲಿ ಆಡಳಿತ ಆರಂಭವಾಗುತ್ತೆ ಸರ್. ವಿಜಯನಗರ ಸಾಮ್ರಾಜ್ಯದ ಒಂದು ಮಾಂಡಲಿಕ ಅರಸರಾಗಿ ಇಲ್ಲಿ ಆಡಳಿತವನ್ನ ಮಾಡ್ತಾರೆ ಸರ್. ಯಾರು? ನಮಗೆ ಪರಸಪ್ಪ ನಾಯಕನಿಂದ ಆರಂಭವಾಗುತ್ತೆ. ಅಂದ್ರೆ ಪರಸಪ್ಪ ನಾಯಕ ಇಲ್ಲಿ ಕ್ರಿಸ್ತಕ 1436ರಲ್ಲಿ ಆಡಳಿತ ಇಲ್ಲಿ ಆರಂಭವಾಗುತ್ತೆ ಸರ್. 1436 ಅಂದ್ರೆ ಸುಮಾರು ಒಂದು 600-700 ವರ್ಷ ಆಯ್ತು ಸರ್. ಅಂದ್ರೆ ಅಲ್ಲಿ ಪ್ರೌಢದೇವರಾಯ ಒಂದು ಆಡಳಿತವನ್ನ ಮಾಡ್ತಾ ಇರ್ತಾನೆ ಸರ್ ಆ ಸಂದರ್ಭದಲ್ಲಿ. ಹಾಂ ಸರ್. ಅವರ ಒಂದು ಮಾಂಡಲಿಕರಾಗಿ ಕನಕಗಿರಿ ಪಾಳೆಗಾರರು ಆಡಳಿತವನ್ನ ಮಾಡ್ತಾರೆ ಸರ್. ಅಂದ್ರೆ ಇವರು ಕನಕಗಿರಿ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು. ಓಕೆ, ಲೈಕ್ ಓಕೆ ಆ ಥರ. ಸೊ ಯಾರಿಲ್ಲ ಮೊದಲ ಪಾಳೆಗಾರ? ಪರಸಪ್ಪ ನಾಯಕ ಸರ್ ಅವರು. ಅಂದ್ರೆ ಇದೆಲ್ಲ ನಾಯಕ ಕಮ್ಯುನಿಟಿ ಆಳ್ವಿಕೆಯಲ್ಲಿ ಆಡಳಿತ ಇರ್ತೀವಿ ಸರ್. ಓಕೆ ಓಕೆ. ಸೊ ಆಮೇಲೆ ಪರಸಪ್ಪ ನಾಯಕ ಒಟ್ಟು ನಮಗೆ ಇಲ್ಲಿ ಕನಕಗಿರಿಯಲ್ಲಿ 9 ಜನ ಅರಸರು ಆಡಳಿತವನ್ನ ಮಾಡ್ತಾರೆ ಸರ್. ಪರಸಪ್ಪ ನಾಯಕನಿಂದ ಆರಂಭವಾಗಿ ರಂಗಪ್ಪ ನಾಯಕ ಅಂತ ಬರ್ತಾರೆ, ಅಲ್ಲಿವರೆಗೂ ಆಡಳಿತ ನಮಗೆ ಬರ್ತವೆ ಸರ್. ಶಾಸನ ಉಲ್ಲೇಖಿತವಾಗಿ ನಾವು ನೋಡಿದಾಗ 3 ಜನ ಅರಸರು ಇಲ್ಲಿ ಏನಂತಂದರೆ ಕನಕಗಿರಿಯ ಪಾಳೆಗಾರರು ಆಡಳಿತ ಮಾಡಿದರು ಅನ್ನುವಂಥದ್ದು 3 ಜನದ ಒಂದು ಹೆಸರು ನಮಗೆ ಉಲ್ಲೇಖ ಇರುವಂಥ ಶಾಸನಗಳು ಸಿಗ್ತಾವೆ ಸರ್. ಅದನ್ನು ಹೊರತುಪಡಿಸಿ ಮತ್ತೆ ನಮಗೆ ಇನ್ನೂ ಏನು 6 ಜನ ಅರಸರು ಇದ್ದಾರಲ್ಲ, ಆ 6 ಜನ ಅರಸರ ಬಗ್ಗೆ ನಮಗೆ ಸ್ಥಳೀಯವಾಗಿರುವಂಥ ಲಭ್ಯ ಇರುವಂಥ ದಾಖಲೆಗಳಲ್ಲಿ ಮತ್ತು ಅದಾದಮೇಲೆ ಸ್ಥಳೀಯವಾಗಿ ಹೇಳುವಂಥ ಕೆಲವೊಂದು ಮಾಹಿತಿಯ ಆಧಾರದ ಮೇಲೆ 6 ಜನ ಇಲ್ಲಿ ಆಡಳಿತವನ್ನು ಮಾಡಿದರು ಅನ್ನುವಂಥದ್ದು ನಮಗೆ ಮಾಹಿತಿ ದೊರೆಯುತ್ತೆ ಸರ್. ಇದಾದಮೇಲೆ ನೆಕ್ಸ್ಟ್ ತದನಂತರ ನಮಗೆ 9 ಜನ ಆಡಳಿತ ಮಾಡಿದ ನಂತರ ಉಲಿಯಾದ್ರ ಸಂಸ್ಥಾನದವರು ಇಲ್ಲಿ ಆಡಳಿತವನ್ನು ಮಾಡ್ತಾರೆ ಸರ್. ಅಂದರೆ ಹೈದರಾಬಾದ್ ನಿಜಾಮನ ಒಂದು ದಾಳಿ ಆಗುತ್ತೆ ಸರ್. ದಾಳಿ ಆದಂಥ ಸಂದರ್ಭದಲ್ಲಿ ಏನಂದ್ರೆ ಲಾಸ್ಟ್ ಬರುವಂಥ ಒಬ್ಬ ಪಾಳೆಪಟ್ಟು ಇದಾನಲ್ಲ, ಅವರು ತುಂಬ ಅವ್ರ ಆಡಳಿತ ಹೆಂಗಿತ್ತಂದ್ರೆ ತುಂಬ ದರ್ಪದಿಂದ ಕೂಡಿತ್ತು ಸರ್. ಹಾಗಾಗಿ ಇಲ್ಲಿರುವಂಥ ಸ್ಥಳೀಯರೆಲ್ಲ ಹೋಗಿ ಏನಂತಂದ್ರೆ ದೂರನ್ನು ಕೊಡ್ತಾರೆ. ಯಾರು ಅಂದರೆ ಹೈದರಾಬಾದ್ ನಿಜಾಮನಿಗೆ ಇಲ್ಲಿರುವಂಥ ಪಾಳೆಪಟ್ಟಿಯಿಂದ ಸರಿಯಾದಂಥ ಆಡಳಿತವನ್ನು ಮಾಡ್ತಾ ಇಲ್ಲ, ದುರಾಡಳಿತ ನಡೀತಿದೆ ಅನ್ನುವಂಥದ್ದು ದೂರನ್ನು ಕೊಟ್ಟಾಗ ಹೈದರಾಬಾದ್ ನಿಜಾಮ ಏನು ಮಾಡ್ತಾನಂದರೆ ಇಲ್ಲಿ ಬಂದು ದಾಳಿ ಮಾಡ್ತಾನೆ ಸರ್. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವನ ಅಧಿಕಾರವನ್ನು ಕೊಂದು ಹಾಕ್ಬಿಡ್ತಾರೆ ಸರ್. ಇವನ್ನ ಬಂಧಿಸಿ ಹೈದರಾಬಾದಿನ ಒಂದು ಜೈಲಿಗೆ ಹಾಕ್ತಾರೆ ಸರ್. ಜೈಲಿಗೆ ಹಾಕಿ ಅವರಿಗೆ ಒಂದು ಶಿಕ್ಷಣಕ್ಕೆ ಒಳಪಡಿಸಿದ ನಂತರ ಮತ್ತೆ ಇಲ್ಲಿ ಯಾರ ಒಂದು ಆಡಳಿತಕ್ಕೆ ಈ ಒಂದು ಪ್ರದೇಶ ಹೋಯ್ತು ಅಂದರೆ ನಮಗೆ ಉಲಿಯಾದ್ರ ಸಂಸ್ಥಾನದಿಂದ ರಂಗಪ್ಪ ನಾಯಕ ಅನ್ನುವಂಥವ್ರು ಇಲ್ಲಿ ಏನಂತಂದ್ರೆ ಆಡಳಿತವನ್ನು ಆರಂಭ ಮಾಡ್ತಾರೆ ಸರ್.
ಹುಲಿಹೈದರ್ ಸಂಸ್ಥಾನದವರು. ಸೊ ಇಲ್ಲಿಯ ಆಡಳಿತ ಮಾಡ್ತಾ ಮಾಂಡಲಿಕ ಅಥವಾ ಪಾಳೆಗಾರ ಯಾರಿದ್ದ ಅವನ ದುರಾಡಳಿತಕ್ಕೆ ರೋಸ್ ಹೋಗಿ ಜನ ಹೈದರಾಬಾದ್ ನಿಜಾಮನಿಗೆ ದೂರು ಕೊಡ್ತಾರೆ. ಸೊ ಇವನನ್ನ ಬಂಧಿಸಿ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಹುಲಿಹೈದರ್ ವಹಿಸ್ತಾರೆ. ಆಮೇಲೆ ಉಲಿಹೈದರ ಇದೇ ಫ್ಯಾಮಿಲಿಯವರಿಗೆ ಸಂಬಂಧಪಟ್ಟಂಗೆ ಉಲಿಹೈದರ ಸಂಸ್ಥಾನದವರು ಇದನ್ನು ಆಡಳಿತವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಸರ್. ಅಲ್ಲಿ 4 ಜನ ನಮ್ಗೆ ಆಡಳಿತವನ್ನು ಮಾಡ್ತಾರೆ ಉಲಿಹೈದರ ಸಂಸ್ಥಾನದಲ್ಲಿ. ರಂಗಪ್ಪ ನಾಯಕನಿಂದ ಆರಂಭವಾಗುತ್ತೆ ಸರ್ ಅದು. ಹುಲಿಹೈದರ್ ಒಂದು ಸಂಸ್ಥಾನ, ನಂತರ ಅದು ಸಂಸ್ಥಾನ ಆಗುತ್ತೆ ಸರ್. ಅಂದ್ರೆ ಕನಕಗಿರಿ ಇಲ್ಲಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್. ಅದೊಂದು ಪಾಳೆಪಟ್ಟದು ಇದ್ರದ್ದು ಅಂಡರಲ್ಲೇ ಬರುವಂತ ಒಂದು ಪಾಳೆಪಟ್ಟ ಸರ್. ಓ, ಸಂಸ್ಥಾನ ಅಂತ ಕರೀತಾರೆ ಸರ್ ಅದು, ಉಲಿಹೈದರ ಸಂಸ್ಥಾನ. ಸೊ ಹಂಗಾರೆ ಒಂದು ರೋಚಕವಾದ ಕಥೆ ಇದೆ. ಹಾಂ ಸರ್. ಈಗ ನಾವು ಕನಕಗಿರಿಯ ಒಂದು ಇತಿಹಾಸ ದಾಖಲೀಕರಣಕ್ಕೆ ಯಾಕೆ ಈ ದೇವಸ್ಥಾನದಿಂದ ಕನಕಾಚಲ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಶುರು ಮಾಡ್ತೀವಲ್ಲ, ಯಾಕೆ? ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡಬೇಕು ಅನ್ನುವಂಥ ಒಂದು ನಾಣ್ಣುಡಿ ಸ್ಥಳೀಯವಾಗಿದೆ ಸರ್. ಯಾಕೆ ಈ ನಾಣ್ಣುಡಿಯನ್ನು ಹೇಳಿದ್ರು ಅಂತಂದರೆ, ಹಂಪಿಯಲ್ಲಿ ನಮ್ಗೆ ಅನೇಕ ಸ್ಮಾರಕಗಳು ಸಿಗ್ತಾವೆ ಸರ್. ಆ ಸ್ಮಾರಕಗಳನ್ನು ನೋಡಬೇಕಾದ್ರೆ ನಮಗೆ ಕಾಲುಗಳು ಇಂಪಾರ್ಟೆಂಟು ಅನ್ನುವಂಥದ್ದು, ಶಕ್ತಿ ಇರಬೇಕು ಅನ್ನುವಂಥದ್ದು. ಇಲ್ಲಿ ಯಾಕೆ ಆ ಥರ ಹೇಳ್ತಾರೆ ಅಂತಂದರೆ, ಒಂದು ಹತ್ರ ಸರಿ ಏನು ಕನಕಾಚಲ ದೇವಾಲಯ ಇದೆಯಲ್ಲ, ಆ ದೇವಾಲಯದಲ್ಲಿರುವಂಥ ಪ್ರತಿಯೊಂದು ಕಂಬದಲ್ಲಿನೂ ಅಲ್ಲಿ ಶಿಲ್ಪ ಕೆತ್ತನೆಯನ್ನು ಮಾಡಿದ್ದಾರೆ ಸರ್. ಆ ಒಂದು ಪ್ರತಿಯೊಂದು ಶಿಲ್ಪವನ್ನು ನಾವು ಅಬ್ಸರ್ವೇಷನ್ ಮಾಡಿದರೆ ಒಂದೊಂದು ಸ್ಟೋರಿಯ ನಮಗೇನಂತಂದರೆ ಹೇಳುತ್ತೆ ಸರ್. ಯಾಕೆ ಇದನ್ನು ದಾಖಲೀಕರಣ ಮಾಡಬೇಕು ಅನ್ನೋದಂತಂದರೆ, ತುಂಬ ಜನ ನಮಗೆ ಹಂಪಿ ಅವರಿಗೆ ಪರಿಚಯ ಇದೆ ಸರ್. ಮತ್ತು ಸ್ಥಳೀಯವಾಗಿ ಇಲ್ಲಿ ಯಾಕೆ ಇಷ್ಟೊಂದು ಭಕ್ತರು ಬರ್ತಾರೆ ಅಥವಾ ಇಲ್ಲಿನ ನೋಡಕ್ಕೆ ಬರ್ತಾರೆ ಅಂದರೆ, ಅವರು ಬರುವಂಥದ್ದು ಲಕ್ಷ್ಮೀ ನರಸಿಂಹ ದೇವರು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಏನಂತಂದರೆ ಬರ್ತಾರೆ ಅನ್ನುವಂಥದ್ದು. ಆದರೆ ಅದ್ರ ಹೊರತುಪಡಿಸಿ ನಮಗೆ ಮತ್ತೆ ಇಲ್ಲಿರುವಂಥ ಸ್ಮಾರಕಗಳು, ಸ್ಮಾರಕ ಶಿಲ್ಪಗಳು, ಲೌಕಿಕ ಶಿಲ್ಪಗಳು, ಶಾಸನಗಳು, ಈ ಐತಿಹಾಸಿಕ ಹಿನ್ನೆಲೆ ನೋಡುವಂಥ ದೃಷ್ಟಿಕೋನದಿಂದ ಅವ್ರು ಬರಲ್ಲ ಸರ್. ಜನರಿಗೆ ಅದನ್ನು ತಿಳಿಸ್ಬೇಕಾಗಿದೆ ಸರ್. ಇಲ್ಲಿರುವಂಥ ಸ್ಮಾರಕಗಳಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ, ಸಾಂಸ್ಕೃತಿಕವಾಗಿರುವಂಥ ಅಂಶಗಳನ್ನು ಇದು ಒಳಗೊಂಡಿದೆ ಅನ್ನುವಂಥದ್ದು ತಿಳಿಸುವ ದೃಷ್ಟಿಕೋನದಿಂದ ನಾವು ದಾಖಲೀಕರಣ ಮಾಡಬೇಕಾಗಿದೆ ಸರ್. ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದು, ದಿಸ್ ಇಸ್ ನಾಟ್ ಲೆಸ್ ದ್ಯಾನ್ ಹಂಪಿ. ಬಹುಶಃ ಅಂದರೆ ಹಂಪಿಯಷ್ಟೇ ಬಹಳ ಮಹತ್ವ ಇರುವಂಥದ್ದು. ಹಂಪಿಯಲ್ಲಿ ಅನುಕೂಲ ನಮಗೇನು ದೇವಾಲಯಗಳ ಸಾಲುಗಳು, ಅದ್ಭುತವಾದ ಕೆತ್ತನೆಗಳೆಲ್ಲ ಕಾಣುತ್ತಲ್ಲ. ಯಾಕೆ ಇಂಪಾರ್ಟೆಂಟ್ ಅಂತ ಇನ್ನೊಂದು ಹೇಳ್ತೀನಂದ್ರೆ ಸರ್, ನೀವು ವಿರೂಪಾಕ್ಷ ದೇವಾಲಯದಲ್ಲಿ ನಮಗೆ ಗೋಪುರ ಉಲ್ಟಾ ಬೀಳುವಂಥದ್ದು ನಾವು ನೋಡ್ತೀವಿ ಸರ್. ಅದೇ ಪಿನ್ನೋಲ್ ಟೆಕ್ನಿಕ್. ಹಾಂ ಸರ್. ಅದೇ ರೀತಿಯಾಗಿ ಈ ದೇವಾಲಯದಲ್ಲೂ ಸಹ ನಮ್ಗೆ ಏನಂತಂದ್ರೆ ಗೋಪುರ ಉಲ್ಟಾ ಬೀಳುವಂಥ ಒಂದು ದೃಶ್ಯ ಇರುವಂಥದ್ದು ಸರ್. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು. ಕಣ್ಣಿದ್ರೆ ಕನಕಗಿರಿ ನೋಡುವಂಥ ಯಾಕಂತಾರೆ ಅಂತಂದರೆ, ಪ್ರತಿಯೊಂದು ಶಿಲ್ಪವೂ ಕೂಡ ನೋಡುವಂಥ, ಅಧ್ಯಯನ ಮಾಡುವಂಥ ಮತ್ತು ಆರಾಧಿಸುವಂಥ ಮೂರ್ತಿಗಳೇ. ಸೊ ಹಾಗಾಗಿ ಶಿಲ್ಪಕಲೆ ದೃಷ್ಟಿಯಿಂದ, ಅಂದರೆ ಧಾರ್ಮಿಕ ದೃಷ್ಟಿಯಿಂದ ದೇವ್ರಿಗೆ ನಮಸ್ಕಾರ ಹಾಕೋದು ಇದ್ದೇ ಇದೆ, ಆದರೆ ಶಿಲ್ಪಕಲೆ ಆ ದೃಷ್ಟಿಯಿಂದ ಇನ್ ದಿ ಆರ್ಟ್ ಪರ್ಸ್ಪೆಕ್ಟಿವ್ ನೋಡೋದಿದೆಯಲ್ಲ, ಅದೇ ಬೇರೆ. ಸೊ ಮೇಡಮ್ ಹೋಗೋಣ ಮೇಡಮ್, ಥ್ಯಾಂಕ್ ಯು. ಸೊ ಪ್ರಾರಂಭದಲ್ಲಿ ಏನಾದ್ರು ಇದೆಯಾ ಆ ಥರದ್ದು ಏನಾರು ನೋಡೋಂಥದ್ದು? ಹಾಂ ಸರ್, ಇದೆ. ಇಲ್ಲಿ ಗಾರೆ ಶಿಲ್ಪಗಳು ತುಂಬ ಇಂಪಾರ್ಟೆಂಟ್ ಆಗಿದೆ ಸರ್. ಅನಂತಶಯನ ಶಿಲ್ಪಗಳಿದೆ ಇವು. ಹಾಂ ಸರ್. ಈಗ ಅದು ಸ್ವಲ್ಪ ಪೇಂಟಿಂಗ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಗಾರೆ ಶಿಲ್ಪಗಳು ನಮಗೆ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇಡೀ ಕರ್ನಾಟಕದಲ್ಲಿ ನಮಗೆ ಗಾರೆ ಶಿಲ್ಪಗಳು ಉಳ್ಕೊಂಡಿರೋದು ಎಲ್ಲಿ ಅಂತಂದರೆ, ಕನಕಗಿರಿಯ ಕನಕಾಚಲ ಟೆಂಪಲಿನಲ್ಲಿರುವಂಥ ಗಾರೆ ಶಿಲ್ಪಗಳು ನಮಗೆ ಕಣ್ಣಿಗೆ ನೋಡೋಕ್ಕೆ ಸಿಗುತ್ತೆ ಸರ್. ಏನು ಗಾರೆ ಶಿಲ್ಪ ಅಂದರೆ? ಗಾರೆ ಅಂತಂದರೆ, ಈಗ ಆಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಗಾರೆಗಚ್ಚೆಗಳನ್ನು ತಗೊಂಡು ಕೆಲವೊಂದು ಅಂಟು ಪದಾರ್ಥಗಳನ್ನು ತೆಗೆದುಕೊಂಡು ಅದನ್ನೆಲ್ಲ ಮಿಶ್ರಣವನ್ನು ಮಾಡಿ ಗಾರೆಗಳನ್ನು ನಾವೇನಂತಂದರೆ ಜೀಪ್ಸಮ್ಮನ್ನು ಬೆಳೆಸಿ ಇದನ್ನು ತಯಾರು ಮಾಡ್ತಾರೆ ಸರ್. ಇವೆಲ್ಲ ಇಲ್ಲಿರುವಂಥ ಗಾರೆ ಶಿಲ್ಪಗಳು ನಮ್ಗೆ ಏನು ಮಾಹಿತಿಯನ್ನು ಒದಗಿಸುತ್ತವೆ ಅಂತಂದರೆ, ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಮಜ್ಜಿಗೆ ಕಡಿಯುವಂಥ ಅಂದರೆ ಪ್ರತಿಯೊಂದು ಗಾರೆ ಶಿಲ್ಪಗಳನ್ನು ನಾವು ಗಮನಿಸಿದರೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಲೌಕಿಕ ಒಂದು ಚರಿತ್ರೆಯನ್ನು ತಿಳಿಸುವಂಥ ಒಂದು ಗಾರೆ ಶಿಲ್ಪಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ ಸರ್. ಓಕೆ, ಅಂದರೆ ಗಾರೆ ಶಿಲ್ಪ ಅಂದರೆ ಅವು ಆಕ್ಚುಲಿ ಕಲ್ಲಲ್ಲ, ಸ್ಟೋನ್ ಅಲ್ಲ. ಕಲ್ಲಲ್ಲ ಸರ್. ಹಾಂ, ಈಗ ಉದಾಹರಣೆಗೆ ಹಂಪಿ ಏನಾಗುತ್ತೆ, ಕಲ್ಲಲ್ಲಿ ಕೆತ್ತಿದ್ದಾರೆ ಅವರು. ಅದು ಉದಾಹರಣೆಗೆ ಉಗ್ರ ನರಸಿಂಹ ಮಾತ್ರ. ಸೊ ಗಾರೆ ಶಿಲ್ಪ ಬೇರೆ. ಗಾರೆ ಶಿಲ್ಪ ಹಂಪಿಯಲ್ಲೇ ಸಿಗುತ್ತೆ ಸರ್, ಬಟ್ ಈಗ ನಮಗೆ ನೋಡೋಕ್ಕೆ ಸಿಗಲ್ಲ ಸರ್. ಬಟ್ ಇಲ್ಲಿ ನಮಗೆ ಪ್ರೆಸೆಂಟು ತುಂಬ ಸಿಗುತ್ತೆ ಸರ್ ನಮಗೆ ನೋಡೋಕ್ಕೆ ಗಾರೆ ಶಿಲ್ಪಗಳು. ಹೋಗೋಣವಾ? ಸೊ ಈಗ ಅದು ಗಾರೆ ಶಿಲ್ಪನಾ? ಹಾಂ ಸರ್, ಇವೆಲ್ಲ ಗಾರೆ ಶಿಲ್ಪ. ಬಟ್ ಈಗ ಪೇಂಟಿಂಗ್ಸ್ ಮಾಡಿದ್ದಾರೆ ಸರ್. ಇದು ಇಲ್ಲೆಲ್ಲ ಇದೆ ಸರ್, ಇವೆಲ್ಲ ಗಾರೆ ಶಿಲ್ಪಗಳು. ಸ್ವಲ್ಪ ಅವೆಲ್ಲ ಭಗ್ನಗೊಂಡಿವೆ. ಬಟ್ ಇಲ್ಲೇನು ಪ್ರೆಸೆಂಟ್ ಕಾಣುತ್ತಿಲ್ಲ ಸರ್. ಅದು ಸಿಮೆಂಟ್ ಇಂದ, ಮೊದಲು ಗಾರೆ ಶಿಲ್ಪಗಳಿತ್ತು, ಅದನ್ನೆಲ್ಲ ತೆಗೆದುಹಾಕಿ ಈಗ ಸಿಮೆಂಟ್ ಇಂದ ಮಾಡಿದ್ದಾರೆ ಸರ್. ಬಟ್ ನಮ್ಗೆ ಉಳ್ಕೊಂಡಿರೋದು ಎಲ್ಲಂದ್ರೆ ಮಂಟಪದಲ್ಲಿ ನಮ್ಗೆ ಏನಂತಂದ್ರೆ ಗಾರೆ ಶಿಲ್ಪಗಳು ನಮ್ಗೆ ಪ್ರೆಸೆಂಟ್ ನೋಡಕ್ಕೂ ಸಿಗುತ್ತೆ ಸರ್. ಓಕೆ, ಇದೇ ಇದು ಭಕ್ತರ ಶಿಲ್ಪ ಅಂತ ಸರ್. ಯಾವ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಹಾಕ್ಸಿರ್ತಾರೆ ಅಂದ್ರೆ, ಹಿಂದಿನ ಅರಸರು ಇವ್ರದ್ದು ಏನು ಅಂತಂದ್ರೆ, ಭಕ್ತರು ತುಳಿದ್ರೆ ತಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಅವ್ರು ಏನಂತಂದ್ರೆ ಶಿಲ್ಪನ ಹಾಕ್ಸಿರ್ತಾರೆ ಸರ್. ಅಂದ್ರೆ ಈ ದೇವಾಲಯದ ಭಕ್ತರು ಇರ್ತಾರಲ್ಲ ಸರ್, ಅವರು ಈ ಥರ ಹಾಕ್ಸಿದ್ರೆ ಜನರು ಅವ್ರನ್ನ ಎಷ್ಟು ತುಳ್ಕೊಂಡು ಓಡಾಡ್ತಾರೋ ಅಷ್ಟು ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ಇದನ್ನ ಹಾಕಿರ್ತಾರೆ. ಆದರೆ ಇದನ್ನ ಮಾಡಿಸಿರೋದು ಅರಸರೇ ಮಾಡಿಸಿರ್ತಾರೆ, ಭಕ್ತರು ಮಾಡಿಸಿರಲ್ಲ. ಅದು ಯಾರು ಇರ್ತಾರಲ್ಲ ಅವ್ರು ಹಾಕ್ಸಿರ್ತಾರೆ ಸರ್. ಓಕೆ, ಅಂದರೆ ತುಳ್ಕೊಂಡು ಹೋದ್ರೆ ನಮ್ಗೆ ಶ್ರೇಯಸ್ಸು ಅನ್ನುವಂಥ ನಂಬಿಕೆ ಸರ್ ಆಗಿನ ಕಾಲದಲ್ಲಿ. ಓಕೆ ಓಕೆ.
ಯಾಕೆ ಎರಡು ಭಕ್ತರ ಶಿಲ್ಪ ಅಂತ ನಾವು ಹೇಳ್ಬೋದು ಸರ್. ಅಂದರೆ ಎರಡು ಇರ್ತಲ್ಲ, ಜೋಡಿ ಇರಬೇಕು ಅಂತನಾ? ಅವರಿಬ್ಬರು ಒಂದೇ ಫ್ಯಾಮಿಲಿಯವರು ಆಗಿರ್ಬೇಕು ಸರ್. ಓಕೆ ಹೋಗೋಣ ಮೇಡಮ್, ಬನ್ನಿ. ಇದು ಎಷ್ಟು ವರ್ಷದ ದೇವಸ್ಥಾನ ಮೇಡಮ್? ಇಲ್ಲಿರುವಂಥ ಅವಶೇಷಗಳ ಆಧಾರದ ಮೇಲೆ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಂಥದ್ದು ನಮಗೆ ಈ ದೇವಾಲಯ ಆರಂಭ ಆಯಿತು ಅನ್ನುವಂಥದ್ದು ನಮ್ಗೆ ಕಂಡು ಬರುತ್ತೆ ಸರ್. ಕಲ್ಯಾಣ ಚಾಲುಕ್ಯರು. ಅದರ ನಂತರ ನಮಗೆ 15ನೇ ಶತಮಾನದಲ್ಲಿ ನಮ್ಗೆ ಏನಂತಂದರೆ ಇಲ್ಲಿರುವಂಥ ಸ್ಮಾರಕಗಳು ಅಥವಾ ಅವಶೇಷಗಳು ಶಾಸನದ ಆಧಾರದ ಮೇಲೆ ಇದು 15ನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣ ಆಯಿತು ಅನ್ನುವಂಥದ್ದು ನಮಗೆ ಮಾಹಿತಿ ಅಥವಾ ದಾಖಲೆ ನಮ್ಗೆ ಏನಂತಂದರೆ ಸಿಗುತ್ತೆ. ಬೇಸ್ಡ್ ಆನ್ ಡಾಕ್ಯುಮೆಂಟ್ಸ್ ಅಂದರೆ ಈ ದೇವಾಲಯ ಒಬ್ಬ ಅರಸರ ಕಾಲಕ್ಕೆ ಅಷ್ಟೇ ನಿರ್ಮಾಣ ಆಗಿಲ್ಲ ಸರ್. ಏನು ಈ 9 ಜನ ಅರಸರು ಬರ್ತಾರಲ್ಲ, ಒಬ್ಬೊಬ್ಬ ಅರಸರ ಕಾಲದಲ್ಲೂ ಒಂದೊಂದು ಭಾಗ ಏನಂತಂದರೆ ಇದು ಯಾಡ್ ಆಗ್ತಾ ಹೋಗುತ್ತೆ ಸರ್ ಕಟ್ಟಡ. ಆ್ಯಕ್ಚುಲಿ ಚಿನ್ನಾದೇವಿ ಅಂತ ಬರ್ತಾರೆ ಸರ್, ಚಿನ್ನಾದೇವಿ. ಆ ಚಿನ್ನಾದೇವಿ ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಈ ಏನು ಕಲ್ಲು ಹಾಸಿದಾರಲ್ಲ ಸರ್, ಕಲ್ಲು ಬಂಡೆ, ಇದನ್ನೆಲ್ಲ ಅಲ್ಲೇ ಒಂದು ಶಾಸನ ಇದೆ ಸರ್. ಆ ಶಾಸನ ನಮ್ಗೆ ಏನು ಹೇಳುತ್ತಂದರೆ ಚಿನ್ನಾದೇವಿ ಕನಕಾಚಲ ಲಕ್ಷ್ಮೀ ನರಸಿಂಹ ದೇವಾಲಯದ ಒಂದೇನು ಹಾಸು ಬಂಡೆಯನ್ನು ಹಾಕಿಸಿದ್ಲು ಅನ್ನುವಂಥದ್ದು ಶಾಸನೋಕ್ತ ನಮ್ಗೆ ಏನಂತಂದ್ರೆ ಮಾಹಿತಿ ನಮಗೆ ಸಿಗುತ್ತೆ ಸರ್. ಆ ಶಾಸನ ಅಲ್ಲಿದೆ ಸರ್. ಗ್ರೇಟ್. ಅಂದ್ರೆ ಇದು ಒಂದೇ ಅರಸ ಒಂದೇ ಕಾಲಮಾನದಲ್ಲಿ ಕಟ್ಟಿದ್ದಲ್ಲ, ಒಂದು ಅರಸರು ಪಾಳೆಗಾರ ಕಾಲದಲ್ಲೇ ವಿವಿಧ ಅರಸರ ಕಾಲಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಸರ್. ಗ್ರೇಟ್, ವೆರಿ ನೈಸ್. ಬನ್ನಿ ಒಳಗಡೆ. ಮತ್ತೆ ಉಡುಚಪ್ಪ ನಾಯಕನ ಕಾಲಾವಧಿಯಲ್ಲಿ ಈ ದೇವಾಲಯ ನಮ್ಗೆ ಏನಂತಂದ್ರೆ ಮಂಟಪಗಳು, ಪ್ರಾಕಾರ ಗೋಡೆಗಳು ಏನಿದೆಯಲ್ಲ ಸರ್, ಉಡುಚಪ್ಪ ನಾಯಕನ ಒಂದು ಕಾಲಾವಧಿಯಲ್ಲಿ ಮತ್ತು ಇಮ್ಮಡಿ ಉಡುಚಪ್ಪ ನಾಯಕನ ಕಾಲಾವಧಿಯಲ್ಲಿ ನಿರ್ಮಾಣ ಆಯಿತು ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗುತ್ತೆ ಸರ್. ದಾಖಲೆಗಳು ಅಂದರೆ ಅವಾಗ ದಾಖಲೆಗಳು ಅಂದರೆ ಕಲ್ಲಿನ ಶಾಸನಗಳೇ? ಶಾಸನಗಳಿದೆ ಸರ್. ಕೆಲವೊಂದು ಶಾಸನಗಳಿವೆ ಮತ್ತು ಸ್ಥಳೀಯವಾಗಿರುವಂಥ ಕೆಲವೊಂದು ಐತಿಹ್ಯಗಳು ನಮಗೆ ಮಾಹಿತಿಯನ್ನು ಒದಗಿಸುತ್ತೆ ಸರ್, ಮತ್ತು ಸಾಹಿತ್ಯ ಕೃತಿಗಳು ನಮಗೆ ಮಾಹಿತಿಯನ್ನು ಒದಗಿಸುತ್ತೆ ಸರ್. ಓಕೆ, ಹೋಗೋಣ ಬನ್ನಿ. ಏನಿದು? ಕನಕರಾಯನ ದಾಸಪ್ಪನ. ನೀವು ಏನು ಮಾಡ್ತೀರಿ? ನಾವು ಭಕ್ತರು ಬಂದ್ರೆ ದಾಸೋಹ ಮಾಡ್ತೀನಪ್ಪ. ಈ ಭಕ್ತರಿಲ್ಲ ದಾರಿ ಬಾಕಲಿಗೆ ನಿಂತು ಗೋಯಿಂದ ಅಂತೇಳಿ ಬಂದು ಭಕ್ತರಿಗೆ ಏನೋ ಅವ್ರ ಭಕ್ತಿಲಿಂದ ತಿಳಿದು ಹಾಕೋರು 10 ರೂಪಾಯಿ ಹಾಕ್ತಾರೆ, 5 ರೂಪಾಯಿ ಹಾಕ್ತಾರೆ. ಒಬ್ಬರು ತಿಳಿದ ಹಂಗೆ ಹೋಗ್ಕರತ್ತೆ. ಅವ್ರಿಗೆ ಹಾಕಿದವರು ನಮ್ಮವರು, ಹಾಕಲ್ಲವರು ನಮ್ಮವರು. ಹಾಕಿದವ್ರು ಮಾತ್ರ ನಮ್ಮವರಲ್ಲ? ಅಲ್ಲ, ಎಲ್ಲರೂ ನಮ್ಮವ್ರ. ನಿಮ್ಮ ಮನುಷ್ಯನೇ ಹೋಗಿ ಹಾಕ್ಸಾವ, ಹಾಕಲ್ಲ ಅವರು ಅವ್ರಿಗೆ ಹಾಕಿಲ್ಲ ಅಂತ ಅವ್ರನ್ನ ಬೇವಂಗಿಲ್ಲ. ಅವರು ನಮ್ಮವ್ರ. ಬುದ್ಧಿ ಕಡಿಮೆ ಇರ್ತದೆ, ತಿಳಿದ ಹೋಗ್ತಾರ. ಆದ ಧರ್ಮ ಇದೆ. ಧರ್ಮಸ್ಥಳಕ್ಕಿಂತ ಒಂದು ವಿಶೇಷ ಎಷ್ಟೈತಿ ಇದಕ್ಕೆ? ಹೌದಾ? ಇದು ಪುಣ್ಯ ಸ್ಥಳ. ಇಲ್ಲಿ ಬಂದವರು ಧರ್ಮಾರ್ಥ ಐತಿ. ಇಲ್ಲಿ ಅನ್ನದಾನ, ಇಲ್ಲಿ ಬಂದು ಬಾಕಲ್ದಾಗ ಕುಂತವ್ರಿಗೆ 1 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಧರ್ಮ ಮಾಡಿ ಹೋಗ್ಬೇಕು ಅಂದ್ರೆ ಅವನ ಸ್ವಾರ್ಥಕ್ಕೆ. ಇಲ್ಲಿ ನೀವೇನು ದಾಸಪ್ಪ ಏನು ಮಂತ್ರ ಹೇಳ್ತಿರಲ್ಲ ಹೇಳಿ. ಕನಕಾಚಲಪತಿ ಗೋವಿಂದ ಗೋವಿಂದ, ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ, ಬಂಗಾರ ಗಿರಿವಾಸ ಗೋವಿಂದ ಗೋವಿಂದ, ಭಕ್ತ ವತ್ಸಲ ಗೋವಿಂದ ಗೋವಿಂದ, ವತ್ಸಲ ಗೋವಿಂದ ಗೋವಿಂದ, ಕಂಠಿ ರಂಗಸ್ವಾಮಿ ಗೋವಿಂದ ಗೋವಿಂದ, ರಮಾರಮಣ ಗೋವಿಂದ ಗೋವಿಂದ, ವೆಂಕಟರಮಣ ಗೋವಿಂದ ಗೋವಿಂದ, ಆದಿಕೇಶವ ನಾರಾಯಣ ಗೋವಿಂದ ಗೋವಿಂದ, ಕೃಷ್ಣ ನಾರಾಯಣ ಗೋವಿಂದ ಗೋವಿಂದ, ಲಕ್ಷ್ಮೀ ನಾರಾಯಣ ಗೋವಿಂದ ಗೋವಿಂದ, ಅನ್ನಪೂರ್ಣೇಶ್ವರ ನಾರಾಯಣ ಗೋವಿಂದ ಗೋವಿಂದ, ಏಳು ಬೆಟ್ಟದ ನಾರಾಯಣ ಗೋವಿಂದ ಗೋವಿಂದ, ರಮಾರಮಣಿ ಗೋವಿಂದ ಗೋವಿಂದ, ಸೂರ್ಯನಾರಾಯಣ ಗೋವಿಂದ ಗೋವಿಂದ, ಚಂದ್ರನಾರಾಯಣ ಗೋವಿಂದ ಗೋವಿಂದ. ಈಗ ದೇವಸ್ಥಾನದ ಒಳಗಡೆ ಬಂದ್ವಿ ಮೇಡಮ್, ಅದೇ ಮಾತಾಡ್ತಾ ಇದ್ವಿ ಅವಾಗಲೇ. ಸೊ ಇದಂದ್ರೆ ಯಾವುದೋ ಒಬ್ಬ ಅರಸರ ಕಾಲ್ಗಾಡದಲ್ಲಿ ಕಟ್ಟಿ ಮುಗಿಸಿರುವಂಥದ್ದಲ್ಲ ಮೇಡಮ್ ಇದು. ಹಾಗಾದರೆ ಎಷ್ಟು ವರ್ಷ ಕಟ್ಟಿರ್ಬೋದು ಇದನ್ನು? ಇದು ಸರ್ ನನಗನ್ನಿಸಿದ ಮಟ್ಟಿಗೆ 16-17ನೇ ಶತಮಾನದವರೆಗೂ ಇಲ್ಲಿ ಕಟ್ಟಡ ನಡೆದಿದೆ ಅಂತ ಹೇಳ್ಬೋದು ಸರ್. ಸೊ ಇದು 15ನೇ ಶತಮಾನದ ಕಟ್ಟಡನ? ಹಾಂ ಸರ್. ಅಂದರೆ ಅದು ವಿಜಯನಗರ ಅರಸರ ಕಾಲನ ಅದು? ಕಾಲ ಸರ್. ಅಂದರೆ ವಿಜಯನಗರ ಅರಸರ ಒಂದು ಕಾಲಾವಧಿಯಲ್ಲಿ ಅವರು ಸಾಮಂತ ಮನೆತನವಾಗಿ ಇಲ್ಲಿ ಪರಸಪ್ಪ ನಾಯಕನ ಕಾಲಾವಧಿಯಿಂದ ನಮ್ಗೆ ಆಡಳಿತ ಮಾಡಿದ್ರು ಅನ್ನುವಂಥದ್ದು. ವಿಜಯನಗರ ಅರಸರ ಪ್ರೌಢದೇವರಾಯ ಬರ್ತಾನಲ್ಲ ಸರ್, ಪ್ರೌಢದೇವರಾಯ ಅಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಆಡಳಿತವನ್ನು ಮಾಡ್ತಿದ್ರು ಅವರು ಪಾಳೆ ಪಟ್ಟುವಾಗಿ ಅಂದರೆ ಪರಸಪ್ಪ ನಾಯಕ ನಮ್ಗೆ ಆಡಳಿತವನ್ನು ಮಾಡ್ತಿದ್ದ ಅನ್ನುವಂಥದ್ದು ತಿಳಿದು ಬರುತ್ತೆ ಸರ್.
ತದನಂತರ ನಮಗೆ ಎರಡನೇ ಅರಸನಾಗಿ ಉಡ್ಚಪ್ಪ ನಾಯಕ ಬರ್ತಾನೆ ಸರ್. ಎರಡನೇವರು ಪರಸಪ್ಪ ನಾಯಕರ ನಂತರ ಉಡ್ಚಪ್ಪ ನಾಯಕನ ಒಂದು ಕಾಲಾವಧಿಯಲ್ಲಿ ನಮ್ಗೆ ಏನಂತಂದ್ರೆ ಶ್ರೀಕೃಷ್ಣ ದೇವರಾಯನ ಒಂದು ಆಡಳಿತ ಇರುತ್ತೆ ಸರ್. ಎಷ್ಟು ವಿಜಯನಗರದ ಅರಸರಿಗೂ ಮತ್ತು ಕನಕಗಿರಿ ಪಾಳೆಗಾರರಿಗೂ ಸಂಬಂಧ ಇತ್ತು ಅಂತಂದ್ರೆ, ವಿಜಯನಗರ ಅರಸರಾದಂಥ ಶ್ರೀಕೃಷ್ಣ ದೇವರಾಯನ ಒಂದು ಬಲಪಾರ್ಶ್ವದ ಮರ್ಯಾದೆ ಏನಂತಂದ್ರೆ ಕನಕಗಿರಿಯ ಅರಸರಿಗೆ ಸಿಕ್ತಿತ್ತು ಅನ್ನುವಂಥದ್ದು ನಮಗೆ ಮಾಹಿತಿ ತಿಳಿದು ಬರುತ್ತೆ ಸರ್. ಅಂದ್ರೆ ರೈಟ್ ಸೈಡ್. ಹಾ ಸರ್. ಈಗ ಉದಾಹರಣೆ ದರ್ಬಾರು ಮಾಡುವಂತ ಸಂದರ್ಭದಲ್ಲಿ ಅವರ ಬಲ ಪಾರ್ಶ್ವದಲ್ಲಿ ಕುಳಿಸ್ಕೊಂತ ಇದ್ರು ಅನ್ನುವಂಥದ್ದು ನಾವು ನೋಡ್ತೀವಿ ಸರ್. ಕನಕಗಿರಿಯ ಪಾಳೆಗಾರ ಸರ್ ಉಡ್ಚಪ್ಪ ನಾಯಕ ಅವ್ರಿಗೆ ಅಂದ್ರೆ ಇವ್ರು ಅಷ್ಟು ನಂಬಿಗಸ್ತರಾಗಿದ್ರು ಅನ್ನುವಂಥದ್ದು ಸರ್. ಓಕೆ. ಅಂದ್ರೆ ವಿಜಯನಗರ ಅರಸರು ಇವರು ಏನು ತುಂಬಾ ಅವ್ರಿಗೆ ನಂಬಿಗಸ್ತರಾಗಿ ಇವರು ಏನಂತಂದ್ರೆ ಆಡಳಿತವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ನಮ್ಗೆ ತಿಳಿದು ಬರುತ್ತೆ ಸರ್. ಸೊ ಬಲಪಾರ್ಶ್ವದಲ್ಲಿ ಕೂರಿಸ್ಕೊಳ್ಳೋದು ಅಂದ್ರೆ ಅದೊಂದು ಗೌರವದ ಸಂಕೇತ. ಇದು ಏನು, ಇದು ಪ್ರಾಂಗಣ ನಮ್ಮ ದೇವಸ್ಥಾನ. ಸೊ ಈ ದೇವಸ್ಥಾನ ರಚನೆ ಹೇಗಿರುತ್ತೆ? ಉದಾಹರಣೆ ವಿಜಯನಗರ ಅರಸರ ಕಾಲದ ದೇವಸ್ಥಾನದ ರಚನೆಯ ಶೈಲಿ ಏನು? ಸರ್, ಈಗ ನಾವು ಆರಂಭ ಹಂತದಲ್ಲಿ ಈಗ ಹಂಪಿಯನ್ನ ತಗೊಂಡ್ರೆ ಅದು ನಾವು ಶೈವ ಕೇಂದ್ರ ಅನ್ನುವಂಥದ್ದು ಗುರುತು ಮಾಡಿಸಿವಿ ಸರ್. ವಿರೂಪಾಕ್ಷ ಸರ್. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ವೈಷ್ಣವ ಕೇಂದ್ರವಾಗಿದೆ ಸರ್. ನರಸಿಂಹ ಅಲ್ಲಿ ಲಿಂಗ ರೂಪದಲ್ಲೂ ನಮ್ಗೆ ಶಿವನ ಆರಾಧನೆ ಮಾಡ್ತಾರೆ. ಇಲ್ಲಿ ಸಹ ನಮ್ಗೆ ಸಾಲಿಗ್ರಾಮದಲ್ಲಿ ಲಿಂಗದ ರೂಪದಲ್ಲಿ ನಮ್ಗೆ ಇಲ್ಲಿ ಏನಂತಂದ್ರೆ ಆರಾಧನೆಯನ್ನ ಮಾಡ್ತಾರೆ ಸರ್. ಇದಾದ್ಮೇಲೆ ಕಲಾ ದೃಷ್ಟಿಕೋನದಿಂದ ನಾವು ನೋಡಿದಾಗ ಪ್ರತಿ ಒಂದು ಸ್ಮಾರಕಗಳನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ ಹಂಪಿಯಲ್ಲಿ ಹೆಂಗೆ ಸ್ಮಾರಕಗಳಿದೆ ಸರ್, ಆ ರೀತಿಯಾಗಿರುವಂಥ ಒಂದು ಸ್ಮಾರಕಗಳು ಈ ಒಂದು ದೇವಾಲಯದಲ್ಲಿ ನಮಗೆ ಕಂಡು ಬರುತ್ತೆ ಸರ್. ಈಗ ಈ ದೇವಾಲಯದ ಗರ್ಭಗೃಹ, ಅಂತರಾಳ, ಮುಖಮಂಟಪ, ನವರಂಗ, ಕಲ್ಯಾಣ ಮಂಟಪ, ಪ್ರಾಕಾರ ಗೋಡಿ, ಅಮ್ಮನವರ ಗುಡಿ, ಆಮೇಲೆ ಪರಿಹಾರ ದೇವತೆಗಳು, ಇವೆಲ್ಲ ಪ್ರತಿಯೊಂದನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಹಂಪಿಯಲ್ಲಿ ಹೆಂಗೆ ಸ್ಮಾರಕಗಳಲ್ಲಿ ಇದೆ ಸರ್ ವಾಸ್ತುಶಿಲ್ಪ, ಆ ಹಿನ್ನೆಲೆಯಲ್ಲಿ ಈ ದೇವಾಲಯಗಳಲ್ಲಿ ಒಂದು ವಾಸ್ತುಶಿಲ್ಪವನ್ನು ಒಳಗೊಂಡಂಥ ಒಂದು ದೇವಾಲಯ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ಸರ್. ಅಂದ್ರೆ ಅವರು ವಿಜಯನಗರ ಶೈಲಿಯನ್ನು ಇಲ್ಲಿ ಅನುಸ್ಕರಿಸ್ತಿದ್ರು. ಇಲ್ಲಿ ಯಾವ ಶಾಸನ ಕಾಣ್ತದೆ ಏನಂತ ನೋಡ್ಬೋದಾ? ಹಾಂ ಸರ್, ಬನ್ನಿ. ಇಲ್ಲಿ ಅಧಿಕೃತ ಶಾಸನಗಳು ಅಥವಾ ದಾಖಲೆಗಳನ್ನು ಕರಿಬೋದು. 3 ಶಾಸನ ಇದ್ದಾವೆ. ಏನು ಮೇಡಮ್ ಇದು? ಸರ್, ಇಲ್ಲಿ ಇದು ಒಂದು ಶಾಸನ ನಮ್ಗೆ ಏನು ಅಂತಂದರೆ 4 ಜನ ಅರಸರಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಆಗಿದೆ ಸರ್. ಪ್ರೌಢದೇವರಾಯ, ನರಸಿಂಹ, ಅಚ್ಯುತ ದೇವರಾಯನಿಗೆ ಸಂಬಂಧಪಟ್ಟ ಹಾಗೆ ನಮಗೇನಂತಂದರೆ ಈ ಶಾಸನಗಳು ನಮಗೆ ಮಾಹಿತಿಯನ್ನು ಒದಗಿಸುತ್ತವೆ ಸರ್. ಈ ಶಾಸನಗಳಲ್ಲಿ ಏನಿದೆ ಅಂದರೆ ಗ್ರಾಮವನ್ನು ಉಂಬಳಿಯಾಗಿ ಅಥವಾ ದಾನ ಕೊಟ್ಟಿರುವಂಥದ್ದು, ಗ್ರಾಮಗಳನ್ನು ಉಂಬಳಿಯಾಗಿ ಕೊಟ್ಟಿರುವಂಥದ್ದು ಈ ಒಂದು ಶಾಸನಗಳು ನಮ್ಗೆ ಏನಂತಂದ್ರೆ ಮಾಹಿತಿಯನ್ನು ಒದಗಿಸುತ್ತವೆ ಸರ್. ಗ್ರಾಮ ಉಂಬಳಿ ಕೊಡೋದು ಅಂದ್ರೆ ಅಲ್ಲಿ ಯಾರು ಲೋಕಲ್ ಆಗಿ ಆಡಳಿತವನ್ನ ಮಾಡ್ತಾರಲ್ಲ ಸರ್, ಅವ್ರ ಅಂಡರಲ್ಲಿ ಇಂತಿಷ್ಟು ಗ್ರಾಮಗಳನ್ನು ನೀವು ನಿಭಾಯಿಸ್ಕೊಂಡು ಹೋಗಿ ಅನ್ನುವಂಥದ್ದನ್ನು, ಇವ್ರಿಗೆ ಇಂತಿಷ್ಟು ನೀವು ತೆರಿಗೆಯನ್ನು ಕಟ್ಟಬೇಕು ಅನ್ನುವಂಥ ಆಧಾರದ ಮೇಲೆ ಇಲ್ಲಿರುವಂಥ ಅರಸರು ಏನಂತಂದ್ರೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಸರ್. ಸೊ ಎಷ್ಟು ಗ್ರಾಮ ಏನು ಅಂತ ಮಾಹಿತಿ ಇದೆಯಾ ಅಥವಾ ಇಲ್ಲ ಸರ್, ಇದೆಲ್ಲ ಸ್ವಲ್ಪ ಹಾಳಾಗಿ ಹೋದ್ರಿಂದ ನಮ್ಗೆ ಅಷ್ಟೊಂದು ಮಾಹಿತಿ ಸಿಗಲ್ಲ ಸರ್. ವಿವರ ಇಲ್ಲ. ಕೆಲವೊಂದು ಈಗ ಗೋಡಿನಾಳ್ ಗ್ರಾಮ ಅನ್ನುವಂಥದ್ದು ಇದೆ ಸರ್. ಈ ತರ ಅಂದ್ರೆ ಬೇರೆ ಬೇರೆ ಗ್ರಾಮದ ಕನ್ಯಾಡು ಮಾಡು, ಗೋಡಿನಾಳು ಈ ಗ್ರಾಮಗಳಿಗೆ ನಾವು ಉಂಬಳಿಯಾಗಿ ಕೊಟ್ಟಿದ್ದೀವಿ ಅನ್ನುವಂಥದ್ದು ನಮ್ಗೆ ಇಲ್ಲೆಲ್ಲ ಮಾಹಿತಿ ತಿಳಿದು ಬರುತ್ತೆ ಸರ್. ಒಂಥರ ಇದೆ ಅಂದ್ರೆ ಇವತ್ತಿನ ಬಾಂಡ್ ಪೇಪರ್ ಸರ್, ಸೈಟ್ ರಿಜಿಸ್ಟ್ರೇಷನ್ ಪೇಪರ್ ತರ ಇದು. ಸರ್ ಹೌದು. ಓಕೆ. ಇಲ್ಲೆಲ್ಲ ನಮ್ಗೆ ಕೆಲವೊಂದೆಲ್ಲ ಇದು ಎಲ್ಲ ಅಕ್ಷರಗಳೆಲ್ಲ ಕಾಣುತ್ತೆ ಸರ್. ಕನಕಗಿರಿ ಅನ್ನುವಂಥದ್ದು ಉಲ್ಲೇಖ ಇದೆ, ಶಾಲಿವಾನ ಅನ್ನುವಂಥದ್ದು ಉಲ್ಲೇಖ, ಇಲ್ಲಿ ಕನಕಗಿರಿ ಅನ್ನುವಂಥದ್ದು ಉಲ್ಲೇಖ ಗಿರಿ. ಆಮೇಲೆ ಆರಂಭ ಹಂತದಲ್ಲಿ ಸುವರ್ಣಗಿರಿ ಅನ್ನುವಂಥದ್ದು ನಮ್ಗೆ ಏನಂತಂದ್ರೆ ಕಂಡು ಬರುತ್ತೆ ಸರ್. ಈ 3ರಲ್ಲಿ ನಮ್ಗೆ ಸ್ವಲ್ಪ ಪ್ರೆಸೆಂಟ್ ನೋಡೋದಕ್ಕೆ ಸಿಗುವುದು ಇದು ಸರ್. ಆಮೇಲೆ ಇದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಶಂಖ, ಚಕ್ರ, ಸೂರ್ಯ, ಚಂದ್ರವನ್ನ ಈ ಮೇಲ್ಭಾಗದಲ್ಲಿ ನಮಗೆ ಕೊಟ್ಟಿರುವಂಥದ್ದು ನಾವು ನೋಡ್ತೀವಿ ಸರ್. ವೈಷ್ಣವ ಅನ್ನುವಂಥದ್ದು ಅಂದ್ರೆ ಯಾವ ಧರ್ಮಕ್ಕಿದು ಈ ಶಾಸನ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಅಂದ್ರೆ ಇಲ್ಲಿರುವಂಥ ಶಂಖ, ಚಕ್ರ ನಾವು ಇದರ ಆಧಾರ ಮೇಲೆ ಯಾವ ಧರ್ಮ ಅನ್ನುವಂಥದ್ದು ನಾವು ಗುರುತು ಮಾಡ್ಬೋದು ಸರ್. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಪ್ರಾರಂಭದಾಗ ಶೈವ ಫಾಲೋವರ್ಸ್ ಇದ್ರು ಅವರು. ದೆನ್ ದೇ ಗಾಟ್ ಕನ್ವರ್ಟೆಡ್ ಟು ವೈಷ್ಣವ ಸರ್. ಲೈಕ್ ಕೃಷ್ಣದೇವರಾಯ ಪ್ರೌಢ ದೇವರಾಯ ಇದ್ದಾಗ ಅಥವಾ 2ನೇ ದೇವರಾಯ ಇದ್ದಾಗ ನಮಗೆ ಶೈವ ಕೇಂದ್ರವಾಗಿ ನಾವು ನೋಡ್ತೀವಿ ಸರ್. ತದನಂತರ ಶ್ರೀಕೃಷ್ಣ ದೇವರಾಯನ ಒಂದು ಅವಧಿಯಲ್ಲಿ ಅದು ವೈಷ್ಣವ ಕೇಂದ್ರ ಆಗಿತ್ತು ಅನ್ನುವಂಥದ್ದು ಕೆಲವೊಂದು ಶಾಸನ ಮತ್ತು ಅಲ್ಲಿರುವಂಥ ಸ್ಮಾರಕದ ಆಧಾರದ ಮೇಲೆ ನಾವು ಗುರುತು ಮಾಡ್ಬೋದು ಸರ್. ಉದಾಹರಣೆಗೆ ವಿರೂಪಾಕ್ಷನ ಗುಡಿ ಇತ್ತು, ವಿಠಲ ಗುಡಿ ಬಂತು ಈ ಕಡೆ. ವಿಠಲ ಸರ್. ಈ ಪ್ರೌಢದೇವರಾಯರು ಕೃಷ್ಣದೇವರಾಯ ಮೊದಲಿದ್ರೆ ಆ ನಂತರ ಬಂದ್ರ? ಮೊದಲು ಸರ್, ಅವರು ಮೊದಲೇ ಇದ್ರು ಅವರು. ಸರ್. ಓಕೆ, ನೈಸ್. ಆ ಥರದ್ದು ಬನ್ನಿ. ಮತ್ತೆ ಇಲ್ಲೆಲ್ಲ ಸರ್ ಈಗ ಇಲ್ಲೆಲ್ಲ ಶಾಸನ ಹಾಕಿದ್ದಾರೆ ರಾಯರು. ಈ ತರ ಕಲ್ಲು ಬಂಡೆಯಲ್ಲಿ ಅಲ್ಲೊಂದು ಶಾಸನ ಕಂಡು ಬರುತ್ತೆ ಸರ್. ಇದೆಲ್ಲ ಏನು ಅಂತಂದ್ರೆ ಈ ಕಲ್ಲು ಬಂಡೆಯನ್ನು ಏನು ಹಾಕ್ಸಿದಾರಲ್ಲ ಚಿನ್ನಾದೇವಿ, ಆ ಚಿನ್ನಾದೇವಿ ಕಲ್ಲು ಬಂಡೆಯನ್ನು ಹಾಕಿಸಿದ್ಲು ಅನ್ನುವಂಥದ್ದು ಈ ಶಾಸನ. ಅಲ್ಲೊಂದು ಶಾಸನ ಇದೆ ಸರ್, ಮಾಹಿತಿ ನಮ್ಗೆ ತಿಳಿಯುತ್ತೆ. ಇಲ್ಲಿ ಬಿಡ್ತಾರೆ ಭಕ್ತರು. ಸರ್, ಇಲ್ಲಿ ಇದ್ದಾರೆ. ಅಲ್ಲಿ ಲಕ್ಷ್ಮೀ ದೇವಿ ದೇವಾಲಯದ ಮುಂಭಾಗದಲ್ಲಿ ಇದ್ದಾರೆ.
ಓಕೆ. ಈ ದೇವಾಲಯದಲ್ಲಿ ಅಲ್ಲಲ್ಲಿ ಈ ಥರ ನಮ್ಗೆ ಶಿಲ್ಪಗಳು, ಭಕ್ತರ ಶಿಲ್ಪಗಳು ಸಿಗ್ತವೆ ಸರ್. ಹಾಂ, ನೀವು ಹೇಳಿದ್ರು ಚಿನ್ನಾದೇವಿ ಬರೆಸಿದಂಥ ಶಾಸನ ನೆಲಕ್ಕೆ ಕಲ್ಲು ಹಾಕ್ಸಿರುತ್ತಾ? ಹೂಯಿಸ್ ಚಿನ್ನಾದೇವಿ? ಚಿನ್ನದೇವಿ ಅಂದರೆ ಇಲ್ಲಿ ಅರಸನಿಗೆ ಸಂಬಂಧಪಟ್ಟಂಥ ರಾಣಿ ಸರ್ ಅವರು. ಇಲ್ಲಿನ ಚಿನ್ನದೇವಿನ ಅಥವಾ ಕೃಷ್ಣದೇವರಾಯರ? ಇಲ್ಲ, ಇಲ್ಲಿ ಚಿನ್ನದೇವಿ ಸರ್. ಅಲ್ಲಿಗೆ. ಓಕೆ. ನೋಡಿ, ನಮ್ಮ ಚಿನ್ನಾದೇವಿಯವರು ಒಂದು ಶಾಸನ ಬರ್ಸಾಕಿದಾರೆ, ಸಿಗ್ತಾರ ತಂದು ಸುಣ್ಣ ಹೊಡ್ಬಿಟ್ಟವ್ರೆ. ಅದೇ ಚಿನ್ನಾದೇವ್ರ ಶಾಸನಕ್ಕೆ ಸುಣ್ಣ ಹೊಡ್ಬಿಟ್ಟವ್ರೆ. ಹೊಡೆದ್ಬಿಟ್ಟಿದ್ದಾರೆ. ಇಲ್ಲೇ ನಾವು ಬಂದಾಗ ತೋರಿಸಿದ್ರು, ಹಾಂ, ಅಲ್ಲೊಂದು ಹಾಕಿದ್ದಾರೆ, ಇಲ್ಲ ಚೇಂಜಸ್, ಇಲ್ಲೊಂದು ಶಾಸನ ಇದೆ. ಇಲ್ಲಿದೆಯಾ? ಓಕೆ. ಅಲ್ಲಿ ತೋರಿಸಿದ್ರು ಸರ್. ಅಂದ್ರೆ ಮೇಡಮ್ ನಾವು ಈಗ ನೋಡ್ತಾ ಇದೀವಲ್ಲ ಫ್ಲೋರಿಂಗು, ಇದು ಕೂಡ ಅವಾಗಲೇ ಮಾಡಿರೋ? ಅವಾಗ ಮಾಡಿದ್ರು. ನೆನೆ ಮನೆ ಮಾಡಿರೋ? ಇಲ್ಲಿ ಚೇಂಜ್ ಆಗಿಲ್ಲ ಸರ್, ಅದೇ ಕಲ್ಲು ಬಂಡೆಯನ್ನು ಹಾಸಿದಾರಂತ ಶಾಸನ ಉಲ್ಲೇಖಿತ ಇದೆ. ಗ್ರೇಟ್ ಗ್ರೇಟ್. ಇಲ್ಲೆಲ್ಲ ಇದೆಲ್ಲ ನೋಡಿ, ಇವೆಲ್ಲ ಈ ಥರದ್ದೆಲ್ಲ ಇಲ್ಲೆಲ್ಲ ನಮಗೆ ಉಲ್ಲೇಖ ಎಲ್ಲ ಇದು ಇಲ್ಲ, ರಾಯರು ಅನ್ನುವಂಥ. ರಾಯರು ನೋಡಿ, ರಾಯರು ಹೌದು, ಪದ ಎಲ್ಲ ಇದೆ ನೋಡಿ ಇದರಲ್ಲಿ. ಕಲ್ಲು ಬಂಡೆಲ್ಲ ಹಾಸಿದ್ದು ಶಾಸನ ಎಲ್ಲ ಸಿಗುತ್ತೆ. ವೆರಿ ನೈಸ್. ಓಕೆ. ಆದರೆ ಒಂದು ಒರಿಜಿನಲ್ ಒಂದು ಐತಿಹಾಸಿಕ ಅಥವಾ ಆರ್ಕಿಯಾಲಜಿಕಲ್ ಸೈಟ್ಗೆ ಸುಣ್ಣ ಬಣ್ಣ ಎಲ್ಲ ಹೊಡಿಬಾರ್ದು. ರೂಲ್ಸ್ ಇಲ್ಲ ಸರ್ ಅದು, ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ರೂಲ್ಸ್ ಇದೆ ಸರ್, ಬಣ್ಣ ಗಿಣ್ಣ ಏನು ಹೊಡೆಯಂಗಿಲ್ಲ ಅಂತ. ಬಟ್ ಈಗೆಲ್ಲ ಕೆಲವೊಂದು ಬಣ್ಣ ಸುಣ್ಣ ಎಲ್ಲ ಮಾಡಿಬಿಟ್ಟಿದ್ದಾರೆ ಸರ್. ಅವ್ರಿಗೆ ಅಂದರೆ ಅವೇರ್ನೆಸ್ ಇದ್ರೂ ಬಟ್ ಆ ಥರ ಮಾಡ್ತೇವೆ ಸರ್. ಈಗ ಆ್ಯಕ್ಚುಲಿ ನಾವು ಇಲ್ಲಿ ನೋಡಿದ ತುಂಬ, ನಾನು ಗಮನಿಸಿದಂಗೆ ತುಂಬ ಅದ್ಭುತವಾಗಿರುವಂಥ ಗಾರೆ ಶಿಲ್ಪಗಳು ಇದ್ವು ಸರ್. ಅವೆಲ್ಲ ತೆಗೆದು ಸಿಮೆಂಟಲ್ಲಿ ಅದು ಮಾಡಿಬಿಟ್ಟಿದ್ದಾರೆ ಸರ್. ಇವೆಲ್ಲ ಸಿಮೆಂಟಿಂದ ಮಾಡಿದ್ದು ಸರ್. ಇಡೀ ನಾವು ಗಮನಿಸಿದ ತುಂಬ ಅದ್ಭುತವಾಗಿರುವಂಥ ರಾಮಾಯಣ ಮಹಾಭಾರತಕ್ಕೆ ಮಾಹಿತಿಯನ್ನು ಒದಗಿಸುವಂಥ ಗಾರೆ ಶಿಲ್ಪಗಳು ಇದ್ವು ಸರ್. ಅಂದರೆ ಇದರಿಂದ ಏನಾಯ್ತಂದರೆ ಜನರಿಗೆ ಮತ್ತು ಇಲ್ಲಿರುವಂಥ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಏನಂತಂದರೆ ಜ್ಞಾನ ಇಲ್ಲ ಅಂತ ಅನಿಸ್ಬಿಡುತ್ತೆ ಸರ್. ಅರಿವಿಲ್ಲ ಸರ್ ಅವ್ರಿಗೆ. ಹಳೆಯದರ ಮಹತ್ವ ಗೊತ್ತಿಲ್ಲ ಸರ್. ಅಂದ್ರೆ ಅದೊಂಚೂರು ಮುಕ್ಕಾಯ್ತು ತೆಗೆದಾಕ್ಬಿಡೋದು, ಹೊಸದು ಹಾಕೋದು ಅಂತ. ಅಂದ್ರೆ ಅಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆಯಲ್ಲಿ ಅವ್ರು ನೋಡಲ್ಲ ಸರ್. ಧಾರ್ಮಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಅವ್ರು ಅದು ಭಗ್ನ ಆದ ತಕ್ಷಣನೇ ನಮಗೆ ಇದು ಆಗಮ ಏನು ಹೇಳುತ್ತೆ, ಭಗ್ನ ಆದ ತಕ್ಷಣ ಅದು ಪೂಜೆ ಮಾಡ್ಬಾರ್ದು ಅನ್ನುವಂಥ ಕಾರಣಕ್ಕೆ ಅದನ್ನು ತೆಗಿತಾರೆ ಮತ್ತು ಹೊಸದನ್ನ ಅಲ್ಲಿ ಏನಂತಂದ್ರೆ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಬಿಡ್ತಾರೆ ಸರ್. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಐತಿಹಾಸಿಕ ಅಥವಾ ಪ್ರಾಚೀನ ಕಾಲದಲ್ಲಿರುವಂಥ ಒಂದು ಇತಿಹಾಸ ಏನಂತಂದರೆ ಹೋಗ್ಬಿಡುತ್ತೆ ಸರ್. ಸೊ ಒಂದು ಪ್ರಾಚ್ಯ ವಸ್ತು ಒಂದು ದೇವಸ್ಥಾನದಲ್ಲಿ ಅದು ಭಗ್ನ ಆದ್ರೂ ಕೂಡ ಅಲ್ಲೇ ಇರಬೇಕು. ಅಲ್ಲೇ ಇರ್ಬೇಕು ಸರ್. ಅಂದರೆ ಮುಂದಿನ ಒಂದು ಜನ್ರೇಷನ್ಗೆ ಅದು ಏನಂತಂದರೆ ಪ್ರಾಚೀನ ಕಾಲಘಟ್ಟದಲ್ಲಿ ಹಿಂಗಿತ್ತು ಅನ್ನುವಂಥದ್ದು ಮಾಹಿತಿ ಏನಂತಂದರೆ ತಿಳಿಯುತ್ತೆ ಸರ್ ಅದು. ಓಕೆ. ಇನ್ನೊಂದು ಸರ್, ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂತಂದರೆ ಎರಡನೇ ತಿರುಪತಿ ಅಂತಲೂ ಇದನ್ನು ಕರೀತಾರೆ ಸರ್. ಎರಡನೇ ತಿರುಪತಿ ಅಂತ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಸರ್. ಈಗ ಆಲ್ರೆಡಿ ನಾವು ಹೇಳಿದಾಗೆ ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪೆ ನೋಡಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಸ್ಮಾರಕದ ಆಧಾರದ ಮೇಲೆ ನಮಗೇನಂತಂದರೆ ಜಾನುಡಿ ಅಥವಾ ನಾಣ್ಣುಡಿ ಇಡೀ ನಾಡಿನಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಇನ್ನೊಂದು ಈ ದೇವಾಲಯದಲ್ಲಿ ಮತ್ತೇನು ಒಂದು ವಿಶೇಷ ಅಂತಂದರೆ ಏನು ಸರ್, ಪರಸಪ್ಪ ನಾಯಕ ಇದಾನಲ್ಲ, ಪರಸಪ್ಪ ನಾಯಕನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆರಂಭ ಹಂತದಲ್ಲಿ ಹೆಂಗೆ ಇಲ್ಲಿ ಒಂದು ಐತಿಹ್ಯದ ಹಿನ್ನೆಲೆಯಲ್ಲಿ ಹೇಳಬೇಕಾದ್ರೆ ಸಾಲಿ ಗ್ರಾಮದಲ್ಲಿ ನಮ್ಗೆ ಏನಂತಂದ್ರೆ ಲಕ್ಷ್ಮೀ ನರಸಿಂಹ ದೇವಾಲಯ ನಮಗೆ ಉದ್ಭವ ಆಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಪರಸಪ್ಪ ನಾಯಕನ ಒಂದು ಆಸ್ಥಾನದಲ್ಲಿರುವಂಥ ಒಂದು ಗೋಪಾಲ ಅನ್ನುವಂಥ ಏನು ದನಗಾಯಿ ಇರ್ತಾನಲ್ಲ ಸರ್, ಅವನು ಪ್ರತಿದಿನ ತನ್ನ ಗೋವುಗಳನ್ನು ಕರ್ಕೊಂಡು ಮೇಸಕ್ಕೆ ಹೋಗ್ತಿರ್ತಾನೆ ಸರ್. ಮೇಸಕ್ಕೆ ಓದುವಂಥ ಸಂದರ್ಭದಲ್ಲಿ ಒಂದು ಹಸು ಏನಂತಂದರೆ ದಿನ ಹಾಲು ಕರೆದು ಬರ್ತಿರುತ್ತೆ ಸರ್. ಇವನಿಗೆ ಡೌಟ್ ಬಂದುಬಿಡುತ್ತೆ, ಹಾಲು ಕೊಡ್ತಾ ಇಲ್ಲ ಯಾಕೆ ಅಂತ. ಒಂದಿನ ಏನು ಮಾಡ್ತಾನೆ, ಆ ಗೋವನ್ನು ಫಾಲೋ ಮಾಡ್ತಾನೆ ಸರ್. ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಅದು ಏನು ಮಾಡುತ್ತಂದರೆ ಆ ಸಾಲಿ ಗ್ರಾಮದಲ್ಲಿ ಏನಿದೆಯಲ್ಲ ಸರ್, ಅಲ್ಲಿ ಹಾಲನ್ನು ಏನು ದನ ಕೆಚ್ಚಲಿಂದ ಹಾಲನ್ನು ಅದಕ್ಕೆ ಏನಂತಂದರೆ ಅಭಿಷೇಕ ಮಾಡಿಸಿ ಬರ್ತಿರುತ್ತೆ. ಅಲ್ಲೇನೋ ಇನ್ಸಿಡೆಂಟ್ ಆಯ್ತಲ್ಲ, ಅವ್ನು ಬಂದು ಏನಂತಾರೆ ಗೋಪಾಲ ಬಂದುಬಿಟ್ಟು ಅರಸರಿಗೆ ಹೇಳ್ತಾನೆ ಸರ್, ನನ್ನ ಹಸು ಬಂದುಬಿಟ್ಟು ಈ ಥರ ಗೋವು ಅಲ್ಲಿ ಹೋಗಿ ಪ್ರತಿದಿನ ಹಾಲನ್ನು ಕೊಟ್ಟು ಬರ್ತಾ ಇದೆ ಅನ್ನುವಂಥದ್ದು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ನಮಗೆ ಪರಸಪ್ಪ ನಾಯಕನ ಒಂದು ಕನಸಿನಲ್ಲಿ ಇಲ್ಲಿ ನಾನು ಸಾಲಿ ಗ್ರಾಮದಲ್ಲಿ ಏನಂತಂದರೆ ನಾನು ಉದ್ಭವ ಆಗಿದ್ದೀನಿ ಅನ್ನುವಂಥದ್ದನ್ನು ಅವನ ಕನಸಲ್ಲಿ ಬರುತ್ತೆ ಸರ್ ಪರಸಪ್ಪ ನಾಯಕ. ತದನಂತರ ಪರಸಪ್ಪ ನಾಯಕ ಏನು ಮಾಡ್ತಾನಂದರೆ ಈ ಸಾಲಿಗ್ರಾಮದಲ್ಲಿ ಬಂದು ನೋಡಿದಾಗ ಅದು ಉದ್ಭವ ಲಿಂಗ ಅನ್ನುವಂಥದ್ದು ಈಗೂ ಅದು ಭಗ್ನಗೊಂಡಿದೆ ಸರ್. ಸಾಲಿಗ್ರಾಮದಲ್ಲಿ ಒಳಗೆ ಗರ್ಭಗೃಹದಲ್ಲಿ ಇರುವಂಥದ್ದು ಆ ಲಿಂಗು ಭಗ್ನಗೊಂಡಿದೆ ಸರ್ ಸ್ವಲ್ಪ. ಹೌದಾ? ಹಾಂ ಸರ್. ಓಕೆ. ಬಟ್ ಅದೇ ಪೂಜೆ ಮಾಡ್ತಾರೆ? ಅದೇ ಪೂಜೆ ಮಾಡ್ತಾರೆ ಸರ್. ಇಲ್ಲಿ ಮೂರ್ತಿ ರೂಪದಲ್ಲಿ ಇಲ್ಲ ಸರ್, ಇದು ಲಿಂಗದ ರೂಪದಲ್ಲಿ ನಮಗೆ ನರಸಿಂಹ ಇದ್ದಾನೆ ಸರ್. ಓಕೆ. ಆದರೆ ನಾನು ಹೇಳಿದ್ ಮೇಡಮ್, ಇದು ವಿಷ್ಣು ದೇವಾಲಯ. ಹಾಂ ಸರ್. ಬಟ್ ಲಿಂಗ ಯಾಕಿದೆ? ಲಿಂಗದ ರೂಪದಲ್ಲಿ ವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು ಕಾನ್ಸೆಪ್ಟ್ ಇದೆ ಸರ್ ಇಲ್ಲಿ. ಅಂದ್ರೆ ಏನಂದ್ರೆ ಅರ್ಥ ಏನು ಅಂದರೆ ಅಂದರೆ ವಿಷ್ಣು ಆ ಲಿಂಗದ ರೂಪದಲ್ಲಿ ಉದ್ಭವ ಆದ ಅನ್ನುವಂಥದ್ದು ಸರ್. ಓಕೆ ಓಕೆ, ಆ ಥರ ಹೋಗೋಣ ಮೇಡಮ್, ಬನ್ನಿ.
ಇದೆಲ್ಲ ಅವಾಗಲಿಂದ ಮೇಡಮ್ ಇವೆಲ್ಲ? ಹಾಂ ಸರ್, ಇದು ಇಲ್ಲಿ ಏನು ವಿಶೇಷ ಅಂತಂದರೆ ಸರ್, ಇದು ಕನಕಾಚಲ ಮತ್ತು ಲಕ್ಷ್ಮೀ ನರಸಿಂಹಗೆ ಮಾರ್ಚ್ ತಿಂಗಳಲ್ಲಿ ನಮಗೆ ಜಾತ್ರೆ ಆಗುತ್ತೆ ಸರ್. ಜಾತ್ರೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಕಲ್ಯಾಣ ಮಹೋತ್ಸವ ಅಂತ ಮಾಡ್ತಾರೆ ಸರ್. ನೈಟು 2 ಗಂಟೆಗೆ ಪ್ರಾರಂಭವಾಗುತ್ತೆ ಸರ್. ಅದಕ್ಕೂ ಮುಂಚೆ ನಮಗೆ ಈಗೇನು ವೈಷ್ಣವ ಸಂಪ್ರದಾಯದಲ್ಲಿ ವಿವಾಹ ಮಾಡ್ತಾರಲ್ಲ ಸರ್, ಆ ವಿವಾಹದ ಎಲ್ಲ ಸಂಪ್ರದಾಯಗಳು ಈ ಒಂದು ದೇವಾಲಯದಲ್ಲಿ ನಡೀತೆ ಸರ್. ಕನಕಾಚಲ ಮತ್ತು ಲಕ್ಷ್ಮಿಗೆ ನಡೀತೆ. ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಸಂದರ್ಭದಲ್ಲಿ ನಮಗೇನು ಅಂತಂದರೆ ಕಂಕಣ ಕಟ್ಟೋದ್ರಿಂದ ಆರಂಭವಾಗುತ್ತೆ ಸರ್. ಆಮೇಲೆ ಏನು ಮದುವೆ ಪತ್ರಿಕೆನ ನಾವು ಕೊಡ್ತೀವಲ್ಲ ಸರ್, ಇಲ್ಲಿ ತಾಳೆಗೆರೆಯಲ್ಲಿ ಮದುವೆ ಪತ್ರನ ಬರೀತಾರೆ ಸರ್. ಕನಕಾಚಲ ಲಕ್ಷ್ಮೀ ನರಸಿಂಹ ಪ್ರಸನ್ನ ಅನ್ನುವಂಥದ್ದು ಮಾಡಿ ಅದನ್ನು ಜನರಿಗೆ ಹಂಚುತ್ತಾರೆ ಸರ್, ಊರಾಗೆಲ್ಲ ಹಂಚುತ್ತಾರೆ. ಅಂದರೆ ಮದುವೆ ಇದೆ, ಏನಂದರೆ ಲಕ್ಷ್ಮಿ ಮತ್ತು ಕನಕರಾಯನಿಗೆ ಮದುವೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಇದು ಮಾಡ್ತಾರೆ ಸರ್, ಕಲ್ಯಾಣೋತ್ಸವ ಮಾಡ್ತಾರೆ. ಹೆಣ್ಣಿನ ಕಡೆಯವರು ಒಬ್ಬರಾಗಿರ್ತಾರೆ, ಅರ್ಚಕರಾಗಿರ್ತಾರೆ. ಗಂಡಿನ ಕಡೆಯವರು ಯಾರು ಇಲ್ಲಿ ಪ್ರತಿನಿಧಿ ಇರ್ತಾರಲ್ಲ ಸರ್, ಪ್ರತಿನಿಧಿಯಾಗಿರ್ತಾರೆ. ತಾಂಬೂಲನ ಏನು ಅಂತಂದರೆ ವಿಲೆಯನ್ನು ತಾಂಬೂಲನ ಬದಲಾಯಿಸ್ತಾರೆ ಸರ್. ಬದಲಾಯಿಸಿದ ನಂತರ ನೈಟ್ ಎಲ್ಲ ಏನಂತಂದ್ರೆ ವೈಷ್ಣವ ಸಂಪ್ರದಾಯದ ಪ್ರಕಾರ ವಿವಾಹ ಕಾರ್ಯಗಳನ್ನೆಲ್ಲ ನೈಟೆಲ್ಲ ಮಾಡಿ ಬೆಳಗ್ಗೆ ಮುಂಜಾನೆ ನಮಗೆ 4:15 ಬ್ರಾಹ್ಮಣಿ ಮುಹೂರ್ತ ಅಂತ ಏನು ಹೇಳ್ತೀವಲ್ಲ ಸರ್, ಆ ಮುಹೂರ್ತದಲ್ಲಿ ಇಡೀ ರಾಜಬೀದಿಯಲ್ಲಿ ಮೆರವಣಿಗೆನ ಮಾಡ್ತಾರೆ ಸರ್. ಇದು ನಮ್ಗೆ ಮಾರ್ಚ್ ತಿಂಗಳಲ್ಲಿ ತುಂಬ ಅದ್ಭುತವಾಗಿ ನಡೆಯುವಂಥ ಒಂದು ಉತ್ಸವವಾಗಿ ನಾವು ನೋಡ್ತೀವಿ ಸರ್. ಮಾರ್ಚ್ ತಿಂಗಳಲ್ಲಿ ನಡೆಯೋ ಕಲ್ಯಾಣೋತ್ಸವ. ಹಾಂ ಸರ್, ಕಲ್ಯಾಣೋತ್ಸವ. ಅದಕ್ಕೆ ಮಂಟಪ. ಗರುಡೋತ್ಸವ ಅಂತ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಸರ್. ಓಕೆ. ಇಡೀ ನಾವು ಇಲ್ಲಿ ಲೋಕಲ್ ಏನು ಜನರು ಇದ್ದಾರಲ್ಲ ಸರ್, ಸ್ಥಳೀಯವಾಗಿ ಮತ್ತು ಸುತ್ತಮುತ್ತದಲ್ಲಿರುವಂಥ ಎಲ್ಲ ಗ್ರಾಮದವರು ಬೆಳಗ್ಗೆ 2 ಗಂಟೆಯಿಂದನೇ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡ್ತಾರೆ ಸರ್. ಆಮೇಲೆ ಬೆಳಗ್ಗೆ ಮುಂಜಾನೆ ಮೆರವಣಿಗೆನ ಮಾಡ್ತಾರೆ ಸರ್. ಹೆಂಗೆ ಮದುವೆ ಮೂಮೆಂಟಲ್ಲಿ ಮದುವೆ ಆದಾಗ ಒಂದಿನ ಮೆರವಣಿಗೆನ ಮಾಡ್ತಾರಲ್ಲ ಹೆಣ್ಣು ಮತ್ತು ಗಂಡನ, ಅದೇ ರೀತಿಯಾಗಿ ಇಲ್ಲಿರುವಂಥ ದೇವರುಗಳನ್ನು ಮೆರವಣಿಗೆನ ಮಾಡ್ತಾರೆ. ಸ್ಪಂಜಿನ ಬೆಳಕಿಯಲ್ಲೆಲ್ಲ ಹೋಗುತ್ತೆ ಸರ್. ಓಕೆ. ತುಂಬ ಅದ್ಭುತವಾಗಿರುವಂಥ ಒಂದು ಆಚರಣೆ ನಮಗೆ ಈಗೂ ಇಲ್ಲಿ ಕಂಡು ಬರುತ್ತೆ ಸರ್. ಮಾರ್ಚಲ್ಲಿ ಬನ್ನಿ, ಕನಕಾಚಲಪತಿ ಲಕ್ಷ್ಮೀ ನರಸಿಂಹನ ಕಲ್ಯಾಣೋತ್ಸವ ನೋಡ್ತೀನಿ. ಮಾರ್ಚ್ ತಿಂಗಳಲ್ಲಿ ಬನ್ನಿ ನೋಡಿಕೊಂಡು. ವರ್ಲ್ಡ್ ಫೇಮಸ್ ಬಲಿಪೀಠ ಸರ್ ಇದು. ಏನು ವಾಟ್ ಇಸ್ ಬಲಿಪೀಠ ಅಂದರೆ ಸರ್, ಇಲ್ಲಿ ಏನಾಗುತ್ತಂದ್ರೆ ವೈಷ್ಣವ ಇದೆಯಲ್ಲ ಸರ್, ಅನ್ನ ಇದೆಯಲ್ಲ, ಅನ್ನದಲ್ಲಿ ಬಣ್ಣವನ್ನು ಮಿಕ್ಸ್ ಮಾಡಿ ಜಾತ್ರೆ ಮೂಮೆಂಟು ಮತ್ತು ಅಮಾವಾಸ್ಯೆ ಇದು ಗರುಡೋತ್ಸವನ ಮಾಡ್ತಾರಲ್ಲ ಸರ್, ಆ ಮೂಮೆಂಟಲ್ಲಿ ಇಲ್ಲಿ ಬಲಿಪೀಠ ಅದನ್ನು ಹಾಕ್ತಾರೆ ಸರ್. ಓಕೆ. ಬಲಿಪೀಠ ಅಂದರೆ ಇದೇನೋ ಕುರಿಗಿಲಿ ಇಲ್ಲ ಸರ್, ಅದಲ್ಲ ಸರ್. ಅನ್ನದಲ್ಲಿ ಕೆಲವೊಂದು ಬಣ್ಣನ ಮಿಕ್ಸ್ ಮಾಡಿ ಕುಂಕುಮ ಮತ್ತು ಇದು ಸೀರು, ಆಮೇಲೆ ಇದು ಕೆಲವೊಂದು ಬಣ್ಣಗಳನ್ನು ಅದು ಏನು ಮಾಡ್ತಾರೆ ಅಂದರೆ ಸರ್, ಅನ್ನದಲ್ಲಿ ಮಿಕ್ಸ್ ಮಾಡಿ ಇಡ್ತಾರೆ ಸರ್. ಅದು ಬಲಿ ಪೀಠದ ಮೇಲೆ ಇಡ್ತಾರೆ ಸರ್. ಇದು ನೋಡಿದ್ರೆ ದೀಪಸ್ತಂಭ. ಹೌದು, ದೀಪ ಇದೆ. ಹೌದು ಸರ್. ವಿಷ್ಣು ಇದನ್ನೆಲ್ಲ, ಇದು ವಿಷ್ಣುವಿಗೆ ಆದ್ದರಿಂದ ಅದರ ಅಪೋಸಿಟ್ ಆಗಿ ನಮಗೆ ಗರುಡ ಇದೆ ಸರ್. ಗರುಡನ ಮೂರ್ತಿಯನ್ನು ಕಟ್ಟಿದ್ದಾರೆ. ಓಕೆ. ಗರುಡ ಅಂದರೆ ವಿಷ್ಣು ವಾಹನ ಸರ್. ವಿಷ್ಣುವಿನ ವಾಹನ ಗರುಡ. ಹೇಗೆ ಶಿವನ ದೇವಾಲಯದ ನಂದಿ ಇರ್ತಾರೋ ಅದೇ ಥರ ಗರುಡ ಇದೆ ಸರ್. ಓಕೆ. ಒಳಗಡೆ ಹೋಗೋಣ ಈಗ ಬನ್ನಿ, ಎಲ್ಲರೂ ಒಳಗಡೆ ಹೋಗೋಣಂತೆ. ನಾವು ಹಂಪಿಯ ಒಂದು ಪ್ರತಿರೂಪ ಅಂತ ಏನು ಹೇಳ್ತೀವಲ್ಲ ಸರ್, ಇಲ್ಲಿರುವಂಥ ಕಂಬಗಳನ್ನು ನಾವು ನೋಡಿದರೆ ಹಂಪಿಯಲ್ಲಿರುವಂಥ ಕಂಬದ ರೀತಿಯಲ್ಲೇ ನಮಗೆ ಏನಂತಂದರೆ ಇಲ್ಲಿರುವಂಥ ಕಂಬಗಳನ್ನು ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ಸರ್. ಹಂಪೆ ಶೈಲಿಯಲ್ಲೇ ಇದೆ ಸರ್. ಅಂದರೆ ಇವೆಲ್ಲ ಆ ಕಾಲದ ಒರಿಜಿನಲ್. ಒರಿಜಿನಲ್ ಸರ್. ಇವೆಲ್ಲ ಏನು ವಿಶೇಷ ಮೇಡಮ್? ನೀವು ಆವಾಗಲೇ ಹೇಳ್ತಿದ್ರಿ ಪ್ರತಿಯೊಂದು ಕಂಬವನ್ನು ಅಥವಾ ಪ್ರತಿಯೊಂದು ಕೆತ್ತನೆಯನ್ನು ನೋಡುವಂಥವು ಅಂತ. ಸೊ ಕ್ಯಾನ್ ಯು ಎಕ್ಸ್ಪ್ಲೈನ್ ಫ್ಯೂ ಥಿಂಗ್ಸ್? ಸರ್, ಇಲ್ಲಿ ಪ್ರತಿಯೊಂದು ಕಂಬದಲ್ಲಿರುವಂಥ ಪಟ್ಟಿಕೆಯಲ್ಲಿ ಕೆಲವೊಂದು ಶಿಲ್ಪಗಳನ್ನು ಕೆತ್ತನೆ ಮಾಡಿದಾರಲ್ಲ ಸರ್, ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೋಬೋದಂದ್ರೆ ಸಾಮಾಜಿಕವಾಗಿರುವಂಥ ಒಂದು ಚರಿತ್ರೆ. ಅಂದರೆ ಆ ಕಾಲದಲ್ಲಿ ಪಾಳೆಗಾರರ ಕಾಲದಲ್ಲಿ ಸಾಮಾಜಿಕ ಜೀವನ ಅಂದರೆ ಜನಸಾಮಾನ್ಯರ ಜೀವನ ಹೇಗಿತ್ತು ಅನ್ನುವಂಥದ್ದು ಇಲ್ಲಿರುವಂಥ ಶಿಲ್ಪಗಳ ಆಧಾರದ ಮೇಲೆ ನಾವೇನಂತಂದರೆ ಗ್ರಹಿಸ್ಬೋದು ಸರ್. ಉದಾಹರಣೆ ಬಂದ್ಬಿಟ್ಟು ಮಜ್ಜಿಗೆ ಕಡಿಯುವಂಥ ಸ್ತ್ರೀ ಇದ್ದಾಳೆ ಸರ್. ಆಮೇಲೆ ಕೋಲಾಟ ಆಡುವಂಥ ಮಹಿಳೆ ಇದ್ದಾಳೆ. ಆಮೇಲೆ ನೃತ್ಯ ಮಾಡುವಂಥ ಮಹಿಳೆ ಇದ್ದಾಳೆ. ಪುರುಷ ಇದ್ದಾನೆ ಅದ್ರ ಜೊತೆಗೆ. ಈ ರೀತಿಯಾಗಿ ಅಂದರೆ ನಮಗೆ ಶಾಸನವನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಅಲ್ಲಿ ಶ್ರೀಮಂತ ಮನೆತನ ಅಥವಾ ಅರಸರಿಗೆ ಸಂಬಂಧಪಟ್ಟಂತಿರೋದು ಶಾಸನದಲ್ಲಿ ನಮಗೆ ಮಾಹಿತಿಯನ್ನು ಸಿಗುತ್ತೆ ಸರ್. ಬಟ್ ಆಗಿನ ಕಾಲದಲ್ಲಿ ಇರುವಂಥ ಸಾಮಾಜಿಕ ಜನರು ಹೇಗಿದ್ರು ಅನ್ನುವಂಥದ್ದು ನಮಗೆ ಶಿಲ್ಪಗಳ ಆಧಾರದ ಮೇಲೆ ಏನಂತಂದ್ರೆ ಗ್ರಹಿಸ್ಬೋದು ಸರ್. ಅಂದ್ರೆ ಇಲ್ಲಿರುವಂಥ ಕಂಬಗಳು ಧಾರ್ಮಿಕವಾಗಿರುವಂಥದ್ದು ಇದೆ ಸರ್ ಶಿಲ್ಪ ಪಟ್ಟಿಕೆಯಲ್ಲಿ. ಅದ್ರ ಜೊತೆಗೆ ಮತ್ತೆ ಸಾಮಾಜಿಕವಾಗಿರುವಂಥ, ಈಗ ಎಕ್ಸಾಂಪಲ್ ನಾನು ಹೇಳಿದ ಹಾಗೆ ಮಹಿಳೆ ಮಜ್ಜಿಗೆ ಕಡಿಯಂಥವ್ರದ್ದು ಇರುವುದು, ಆಮೇಲೆ ಕೆಲವೊಂದು ಪ್ರಾಣಿಗಳದ್ದು ಇದೆ ಸರ್, ಮತ್ತು ಗಿಡ ಬಳ್ಳಿಗಳದ್ದು ಇದೆ. ಈಗ ಎಕ್ಸಾಂಪಲ್ ಇಲ್ಲಿ
ಗಿಡನ ತೋರಿಸಿದ್ದಾರೆ, ಪಕ್ಕಕ್ಕೆ ಸಿಂಹನ ತೋರಿಸಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿರುವಂಥ ಪ್ರಾಣಿಗಳಿದ್ವು ಅನ್ನುವಂಥದ್ದು ಈ ಶಿಲ್ಪಗಳ ಆಧಾರದ ಮೇಲೆ ನಾವು ನೋಡ್ಬೋದು ಸರ್. ಆಮೇಲೆ ಯೋಗ ಮಾಡುವಂಥದ್ದು ನೋಡ್ತೀವಿ ಸರ್. ಇದು ಹಾಂ ಸರ್, ಯೋಗ ಅಲ್ಲಿ ಮುಂದೆನೂ ಇದೆ ಸರ್ ನಿಮಗೆ ತುಂಬ ಯೋಗನೂ ಮಾಡುವಂಥ ಸ್ವಲ್ಪ ಶಿಲ್ಪ ಪಟ್ಟಿಕೆಗಳು ನಮಗೆ ಕಂಡು ಬರುತ್ತೆ ಸರ್. ಆದರೆ ಮೇಡಮ್ ಇದು ಇಷ್ಟು ವೈಭವದಿಂದ ಇರುವಂಥದ್ದು, ಇಷ್ಟು ಶಿಲ್ಪ ಶ್ರೀಮಂತಿಕೆ ಇರುವಂಥದ್ದು ಬಿಕಾಸ್ ಇವರು ವಿಜಯನಗರದ ಸಾಮಂತರಾಗಿದ್ರು ಸರ್. ಅಂದ್ರೆ ವಿಜಯನಗರದ ಅರಸರನ್ನು ಇವ್ರು ಫಾಲೋ ಮಾಡ್ತಾ ಇದ್ರು ಅನ್ನುವಂಥದ್ದು ಸರ್. ಅಲ್ಲಿನ ವಾಸ್ತುಶಿಲ್ಪ ಫಾಲೋ ಮಾಡಿ ಪ್ರಭಾವ ಇವ್ರ ಮೇಲೆ ಬೀರಿದೆ ಅನ್ನುವಂಥದ್ದು ಸರ್. ಈ ತರ ಕಂಬಗಳು ಯಾಳಿಯನ್ನ ಒಳಗೊಂಡಂತ ಅಥವಾ ಕುದುರೆ ಸವಾರಿಯಲ್ಲಿರುವಂತ ಕಂಬಗಳು ನಮಗೆ 16 ಇವೆ ಸರ್. ಹೊರಭಾಗದಲ್ಲಿ 20 ಕಂಬಗಳು ನಮಗೆ ಇದೆ ಸರ್. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇವ್ನ ಗಮನಿಸಿದಾಗ ನಮಗೆ ವಿಜಯನಗರದ್ದು ಈಗ ಎಕ್ಸಾಂಪಲ್ ನಮಗೆ ವಿಠಲ ಟೆಂಪಲು, ವಿರೂಪಾಕ್ಷ ಟೆಂಪಲಲ್ಲಿ ಹೇಗೆ ಕಂಬಗಳಿದೆ ಸರ್, ಕಂಬದ ಮಾದರಿಯಲ್ಲಿ ನಮಗೆ ಇಲ್ಲಿ ಏನಂತಂದರೆ ಕಂಡು ಬರುತ್ತೆ ಸರ್. ಯಾಳಿ ಅಥವಾ ಕುದುರೆ ಸವಾರಿಯನ್ನು ಮಾಡುವಂಥ ಮನುಷ್ಯ ಇರುವಂಥದ್ದು ನಾವು ನೋಡ್ತೀವಿ ಸರ್. ಇದೇನು ಮೇಡಮ್ ಯಾಳಿ ಅಂತಾರೆ? ಯಾಳಿ ಸರ್. ಮೇಡಮ್ ಕೆತ್ತಿ ನೋಡಿ ಮೇಡಮ್ ಹಿಂಗಿದೆ ಸರ್, ತುಂಬ ನೀಟಾಗಿ ನೋಡಿ ಇಲ್ಲಿ ಕೆತ್ತಿ ನೀಟಿಗೆ ಆರಾಮಾಗಿ ಬೆರಳು 3 ಬೆರಳು ಗೊತ್ತಿಲ್ಲಿ. ವಾವ್. ಮತ್ತು ಕೆಲವೊಂದು ಇಲ್ಲಿ ಕಾಲ್ಪನಿಕ ಪ್ರಾಣಿ ಅಂತ ಏನು ಯಾಳಿ ಅಂತ ಹೇಳ್ತೀವಲ್ಲ ಸರ್, ಅರ್ಧ ಮನುಷ್ಯ ಮತ್ತು ಅರ್ಧ ಪ್ರಾಣಿಯ ದೇಹವನ್ನು ಒಳಗೊಂಡಿರುವಂಥದ್ದು ಇಲ್ಲಿ ನಮ್ಗೆ ಆ ಥರ ಇರುವಂಥ ಶಿಲ್ಪಗಳು ಕಂಬದಲ್ಲಿ ಕಂಡು ಬರುತ್ತೆ ಸರ್. ಮಲ್ಲ ಯುದ್ಧ ಅದು ಏನು ಹೇಳ್ತೀವಲ್ಲ ಸರ್, ಕುಸ್ತಿ ಆಡುವಂಥದ್ದು, ಮಲ್ಲ ಯುದ್ಧ, ಇಲ್ಲಿ ಎಲ್ಲ ಪಟ್ಟಿಕೆಗಳು ನಮಗೆ ಕಂಡು ಬರುತ್ತೆ ಸರ್. ಮಿಥುನ ಶಿಲ್ಪಗಳು ಮೇಡಮ್, ಒಂದು ದೇವಸ್ಥಾನದಲ್ಲಿ ಮಿಥುನ ಶಿಲ್ಪಗಳನ್ನ ಯಾಕೆ ಹಾಕ್ತಿದ್ದಾರೆ ಮೇಡಮ್? ಸರ್, ಈಗ ನಮ್ಗೆ ಕನಕಗಿರಿಯನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ಮಾರಕಗಳಲ್ಲಿ ದೇವಾಲಯಗಳಲ್ಲೂ ಮತ್ತು ಬಾವಿಗಳಲ್ಲಿ ನಮ್ಗೆ ಮಿಥುನ ಶಿಲ್ಪಗಳು ಕಂಡು ಬರುತ್ತೆ ಸರ್. ಬಾವಿಯಲ್ಲೂ ವೆಂಕಟಪತಿ ಬಾವಿ, ಐಬಿ ಬಾವಿ ಅಂತ ಇದೆ ಸರ್. ಆ ಐಬಿ ಬಾವಿ ಮತ್ತು ವೆಂಕಟ ಬಾವಿ ಇಲ್ಲಿ ದೇವಸ್ಥಾನದಲ್ಲಿ ನಮಗೆ ಮಿಥುನ ಶಿಲ್ಪಗಳು ನಮಗೆ ಕಂಡು ಬರುತ್ತೆ ಸರ್. ಯಾಕೆ ಅವನ್ನ ಹಾಕಿಸ್ತಿದ್ರು ಅಂತಂದ್ರೆ ಕಾನ್ಸೆಪ್ಟ್ ನೋಡಿದ್ರೆ ಆಗಿನ ಜನರಲ್ಲಿ, ಈಗ ನಾವು ಮೊಬೈಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಅದು ಒಂದು ನಾಲೆಜ್ ಅಥವಾ ಅದರ ಬಗ್ಗೆ ತಿಳ್ಕೊಳ್ತೀವಿ ಸರ್. ಬಟ್ ಆರಂಭ ಹಂತದಲ್ಲಿ ಪ್ರಾಚೀನ ಕಾಲಘಟ್ಟದಲ್ಲಿ ಸ್ಮಾರಕಗಳ ಮೂಲಕ ಇಲ್ಲಿ ಬರುವಂಥ ಭಕ್ತರಿಗೆ ಅದ್ರ ಬಗ್ಗೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕಾಗಿ ಗೋಪುರಗಳಲ್ಲಿ, ಶಿಲ್ಪಗಳಲ್ಲಿ, ಬಾವಿಗಳಲ್ಲಿ ಈ ರೀತಿಯಾಗಿರುವಂಥ ಮಿಥುನ ಶಿಲ್ಪಗಳನ್ನು ತೋರಿಸಿರುವಂಥದ್ದು ನಮಗೆ ಕಂಡು ಬರುತ್ತೆ ಸರ್. ಅಂದರೆ ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲಿ, ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕಾಗಿ. ಇಟ್ಸ್ ಎ ಕೈಂಡ್ ಆಫ್ ಎಜುಕೇಶನ್. ಹಾಂ ಸರ್. ಓಕೆ. ಬಟ್ ತುಂಬಾ ಜನ ಕೆಲವರು ಹೇಳ್ತಾರೆ ಅದೇನೋ ದೃಷ್ಟಿಗೆ ಅಂತ ಮಾಡಿರ್ತಾರೆ, ಅದಲ್ಲ ಇಲ್ಲ ಸರ್. ಅದು ಅನಿಸಿದ ಮಟ್ಟಿಗೆ ಸರ್, ಮತ್ತು ಬೇರೆ ಬೇರೆ ವಿದ್ವಾಂಸರು ಹೇಳಿದ ಪ್ರಕಾರ ಅದು ಬರುವಂಥ ಭಕ್ತರಿಗೆ ಅದ್ರ ಬಗ್ಗೆ ಇರಲಿ ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕಾಗಿ ಆ ರೀತಿಯಾಗಿರುವಂಥ ಮಿಥುನ ಶಿಲ್ಪಗಳನ್ನು ತೋರಿಸಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಸೊ ಅದರ ಒಂದು ನೋಡಿ ಅಲ್ಲೊಂದು ಇದೆ, ಮಿಥುನ ಶಿಲ್ಪ ಇದೆ ಅಲ್ಲಿ. ಈ ಕನಕಗಿರಿ ಪಾಳೆಗಾರಿಗೆ ಸಂಬಂಧಪಟ್ಟ ಹಾಗೆ ತುಂಬ ವಿಶಿಷ್ಟವಾಗಿರುವಂಥ ಮಿಥುನ ಶಿಲ್ಪಗಳು ನಮಗೆ ಐಬಿ ಬಾವಿ ಮತ್ತು ವೆಂಕಟಪತಿ ಬಾವಿಯಲ್ಲಿ ನಮಗೆ ಕಂಡು ಬರುತ್ತೆ ಸರ್. ನಾವು ಅಲ್ಲೂ ಹೋಗ್ತೀವಲ್ಲ. ಹಾಂ ಸರ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.